ಇದ್ದುಬಿಡು, ಹೊರಗಿನ ಎಲ್ಲದರ ಜೊತೆಗೂ ಇರು, ಆದರೆ ಹೊರಗಿನ ನಿನಗೆ ಸಂಪರ್ಕವೇ ಇಲ್ಲ, ನೀನು ಎಕ್ಸ್ಕ್ಲೂಸಿವ್ ಆಗಿ ನಿನ್ನೊಳಗೆ ನೀನು ಇದ್ದುಬಿಡು. ಅದು ಸಂಘವಿವರ್ಜಿತ. ಹಾಗೆ ಇದ್ದಾಗ ಏನಾಗುತ್ತೆ ಅಂದರೆ ಮಾನಾಪಮಾನಯೋ ಅಂತ ಹೇಳಿದ್ದಾನೆ. ಅದನ್ನೇ ಮುಂದೆ ಹೇಳ್ತಾರೆ, ತುಲ್ಯ ನಿಂದಾಸ್ತುತಿ, ತುಲ್ಯ ನಿಂದಾಸ್ತುತಿರ್ ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತಃ ಸ್ಥಿರಮತಿ. ಅಂದರೆ ಭಕ್ತಿಮಾನ್ ಯಸ್ ಸಮೇ ಪ್ರಿಯ, ಭಕ್ತಿಮಾನ್ ಮೇ ಪ್ರಿಯೋ ನರಃ. ತುಲ್ಯ ನಿಂದ ಅದರದ್ದೇ ಕಂಟಿನ್ಯೂಷನ್. ಹಾಗಾಗಿ ನಿನಗೆ ಅಪಮಾನ ಮಾಡಿದರೂ ಏನೂ ಆಗೋಲ್ಲ, ಹೊಗಳಿದರೂ ಏನೂ ಆಗೋಲ್ಲ. ಯಾಕೆಂದರೆ ತುಲ್ಯ ನಿಂದಾಸ್ತುತಿ. ಒಂದು ಸಂಗತಿ, ಒಬ್ಬ ಮನುಷ್ಯ ಬಾಯಿ ಬಂದಾಗ ಬೈತಾನೆ ಅಂತ ತಿಳಿ ಬಂದು, ಒಬ್ಬ ಮುಂದೆ ಹೊಗಳ್ತಾನೆ. ನೀವು ಭಗವಂತನ ಚಿಂತನೆಯಲ್ಲಿ ಎಲ್ಲ ನಿನಗೆ ಅರ್ಪಿತ ಅಂತ ಏನು ಬಂದರೂ ಅದು ಭಗವಂತನಲ್ಲಿ ಅರ್ಪಣೆ ಮಾಡಿ ಭಗವಂತನನ್ನು ಕಾಣತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಪ್ರತಿಯೊಂದು ಅವರು ಆಡಿದ ಎಲ್ಲೊಂದೊಂದು ಶಬ್ದವೂ ಕೂಡ ಅದು ಭಗವಂತನ ನಾಮವಾಗಿ ಕಾಣುತ್ತೆ. ನಿಮಗೆ ಸಂಬಂಧವೇ ಇಲ್ಲ, ಯಾವ ಶಬ್ದವೂ ನಿಮಗೆ ಸಂಬಂಧ ಇಲ್ಲ. ಆಡುವ ಮಾತುಗಳೆಲ್ಲ ಸರ್ವವನ್ನು ಸ್ತುತಿಸ್ತು ವಾಗೀಂದ್ರಿಯ ವೃತ್ತಿರಸ್ತು. ಬಾಯಿಂದ ಬರುವ ಪ್ರತಿಯೊಂದು ನಾದವೂ ಶಬ್ದವೂ ಭಗವಂತನ ನಾಮ ಅನ್ನುವಂಥ ಎಚ್ಚರ ಬಂದಾಗ ಯಾರು ಏನು ಹೇಳಿದ್ರು ತಲೆ ಬಿಸಿ ಆಗೋದಿಲ್ಲ. ನೀವು ಇಷ್ಟೊತ್ತು ಭಗವನ್ ನಾಮಗಳನ್ನು ಹೇಳಿದ್ದಕ್ಕಾಗಿ ಕೃತಜ್ಞತೆಗಳು. ಅವನು ಬೈತಾ ಇರ್ತಾನೆ, ನೀವು ಒಳ್ಳೆ ದೇವರ ನಾಮ ಹೇಳಿದರೆ ಸಂತೋಷ ಆಯಿತು. ಅವರಿಗೆ ಅಯ್ಯೋ ಇವನು ಬೈದು ಬೇಗ ಲಾಭದಂಡ ಅಂತ ಹೊರಟೋಗ್ಬಿಡ್ತಾನೆ. ಯಾಕೆಂದರೆ ನೀವು ಬೈದರು ದೇವ್ರ ನಾಮ ಅಂತೀರಿ, ಒಳ್ಳೆ ದೇವ್ರ ನಾಮ ಹೇಳಿದರೆ ಸಂತೋಷ ಆಯಿತು ಅಂತಂದ್ಬಿಟ್ರೆ ಇವನು ಬೈದು ಉಪಯೋಗ ಅಲ್ರಿ, ಇವನು ದಂಡ ಒಳ್ಳೆಯದು. ಅವರ ದೃಷ್ಟಿಯಲ್ಲಿ ನಾವು ದಂಡ ಆಗುವುದೇ ದೇವರ ದೃಷ್ಟಿಯಲ್ಲಿ ಬೇಕಾದವರಾಗುವುದು. ಅವರ ದೃಷ್ಟಿಯಲ್ಲಿ ನಾವು ಬಹಳ ಜಾಣರಾಗ್ಬಿಟ್ರೆ ದೇವ್ರ ದೃಷ್ಟಿಯಲ್ಲಿ ದಡ್ಡರಾಗ್ತೇವೆ. ಅಂದರೆ ಅವರ ದೃಷ್ಟಿಯಲ್ಲಿ ದಡ್ಡರಾದಾಗ ದೇವ್ರ ದೃಷ್ಟಿಯಲ್ಲಿ ಜಾಣರಾಗ್ತೇವೆ. ಆ ಥರ ಎಲ್ಲ ನಾಮಗಳಲ್ಲೂ, ಎಲ್ಲ ನಾದಗಳಲ್ಲೂ, ಎಲ್ಲ ಭಾಷೆಯ ಎಲ್ಲ ಶಬ್ದಗಳಲ್ಲಿ, ಪ್ರಪಂಚದ ಎಲ್ಲ ನಾದಗಳಲ್ಲಿ ಭಗವಂತನ ಗುಣವನ್ನು ಕಾಣತಕ್ಕಂಥ ಎತ್ತರಕ್ಕೆ ಏರಿದಾಗ ತುಲ್ಯ ನಿಂದಾ ಸ್ತುತಿ. ನಿಂದೆಯೂ ಇಲ್ಲ, ಸ್ತುತಿಯೂ ಇಲ್ಲ, ಯಾವ ಶಬ್ದವೂ ಏನನ್ನೂ ಹೇಳೋಲ್ಲ. ಇದು ಇವರ ಕಥೆ. ನಾನು ಹಿಂದೆ ಹೇಳಿದ್ದೆ, ಚೈತನ್ಯ ಮಹಾಪ್ರಭುಗಳು ವ್ಯಾಕರಣ ವಿದ್ವಾಂಸ. ಅವ್ರ ಹತ್ರ ವ್ಯಾಕರಣ ಪಾಠಕ್ಕೆ ಒಂದು ದಿವಸ ಬಂದಾಗ ಹುಡುಗರು ನನಗೆ ವ್ಯಾಕರಣ ಹೇಳಿ ಬರೋಲ್ಲ ಅಂತ ಹೇಳಿಬಿಟ್ಟು, ಅವರು ಆ ಕಾಲದಲ್ಲೇ ದೊಡ್ಡ ವಿದ್ವಾಂಸ, ವ್ಯಾಕರಣದಲ್ಲಿ ಚೈತನ್ಯರಿಗೆ ಸಾಟಿಯಾಗಿರತಕ್ಕಂಥ ಇನ್ನೊಬ್ಬ ಇಲ್ಲ. ಅಂತಹ ಪ್ರಚಂಡ ವಿದ್ವಾಂಸರು ನನಗೆ ವ್ಯಾಕರಣ ಬರೋಲ್ಲ ಯಾಕೆ ಹೇಳಿದರು ಅಂದರೆ ಅವ್ರು ಹೇಳ್ತಾರೆ, ಹೌದು ವ್ಯಾಕರಣದಲ್ಲಿ ಏನು ಹೇಳ್ತಾರೆ ಅದು ಹೇಳಬೇಕಲ್ಲ ನಿಮಗೆ. ಐವಂ ರುಲ್ ಏವಂ ಐಔಚ್ ಹೈವರಟ್ ಇದೆಲ್ಲ ಸೂತ್ರಗಳು ಬರ್ತಾವೆ. ಅದೆಲ್ಲ ಐವಣು ಅಂದರೆ ಏನು, ಅಣು ಒಂದು ಪ್ರತ್ಯಾಹಾರ, ಅಣು ಪ್ರತ್ಯಯ, ಅದು ಅಣು ಪ್ರತ್ಯಾಹಾರದಿಂದ ಏನೇನು, ಈಗ ಎಲ್ಲ ಈ ಪ್ರತ್ಯಾಹಾರಗಳು ಅದರಿಂದ ವೃದ್ಧಿ ಆದೈತು, ಅದೇ ಗುಣ ಸೂತ್ರಗಳು. ವೃದ್ಧಿ ಅಂದರೆ ಏನು, ಗುಣಸಂಧಿ ಅಂದರೆ ಏನು, ವೃದ್ಧಿ ಇದೆಲ್ಲ ಹೇಳಬೇಕಲ್ವಾ. ನಮಗೇನು ಕಾಣೋಲ್ಲ ಅದು. ಮತ್ತು ಇವನು ಅಂದರೆ ಆನು ದೇವ್ರ ನಾಮ, ಇವನು ದೇವ್ರ ನಾಮ, ಹೂವನು ದೇವ್ರ ನಾಮ ಹಾಗೆ ಕಾಣುತ್ತೆ. ಎಲ್ಲ ಅಕ್ಷರಗಳು ದೇವ್ರ ನಾಮವಾಗಿ ಕಾಣುತ್ತೆ. ನಾನು ಹೇಗೆ ವ್ಯಾಕರಣ ಪಾಠ ಹೇಳಿ ನೋಡಿ. ಈ ಸ್ಥಿತಿಯಲ್ಲಿ ಬಂದಾಗ ನಿಮಗೆ ಏನು ಯಾವ ಶಬ್ದ ಕೇಳಿದ್ರು ಅದು ದೇವ್ರ ನಾಮವಾಗಿ ಕಂಡಾಗ ಏನು ನಿಂದೆ, ಏನು ಸ್ತುತಿ, ಯಾವ ವಿಷಯವೂ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಏರಿದ ಎತ್ತರಕ್ಕೆ ಏರಿಬಿಟ್ರೆ ತುಲ್ಯನಿಂದ ಸ್ತುತಿ ಅನ್ನೋದು ಸಹಜ ಧರ್ಮ. ನಮಗೆ ಭಾರಿ ಕಷ್ಟ ಅಂತ ಕಾಣುತ್ತೆ. ಅಷ್ಟು ಎತ್ತರಕ್ಕೆ ಏರಬೇಕು ಅಂತಿಲ್ಲ. ಆದರೂ ಯಾರಾದರೂ ಹೊಗಳುವವರು ತೆಗಳುವವರು, ಯಾಕೆ ಹಿಂದೆ ಹೇಳಿ ಮಾನಾಪವನ್, ನಮ್ಮನ್ನು ಹೊಗಳುವವರು ಯಾಕೆ ಹೊಗಳುತ್ತಾರೆ, ಅವ್ರದ್ದೇನೋ ಸ್ವಾರ್ಥಕ್ಕೋಸ್ಕರ. ತೆಗಳುವವರು ಅವರ ಅಸಹನೆಗೋಸ್ಕರ ಹೇಳ್ತಾರೆ. ನಾವೇನು ತಲೆ ಕೆಡಿಸ್ಕೊಳ್ಬೇಕು. ಅವ್ರು ನಿಂದೆ ಮಾಡಿದ್ದಲ್ಲಿ ನಿಜವಾಗಿ ನಿಂದನೀಯವಾದ ಅಂಶ ಇದ್ದರೆ ತಿದ್ದಿಕೊಳ್ಳೋಣ, ಇಲ್ಲಾಂದ್ರೆ ಬಿಟ್ಟುಬಿಡೋಣ. ಹೊಗಳಿದ್ದಲ್ಲೂ ಅಷ್ಟೇ, ಅವ್ರ ಹೊಗಳಿಕೆಯಲ್ಲಿ ಸತ್ಯಾಂಶ ಇದ್ದರೆ ಭಗವಂತ ಇಂಥ ಒಳ್ಳೆಯ ಗುಣ ಕೊಟ್ಟು ಸಂತೋಷ. ಅವರು ಹೊಗಳಿದ್ದು ಪೂರ್ತಿ ಅತಿಶಯೋಕ್ತಿ ಆಗಿದ್ದರೆ ಬಿಟ್ಟು ಬಿಡೋಣ ಅದನ್ನು. ಅವರು ಹೊಗಳಿದ್ದಾರೆ, ನನ್ನಲ್ಲಿ ಆ ಗುಣಗಳು ಇಲ್ಲ. ಆದ್ದರಿಂದ ನಿಂದಾಸ್ತುತಿ ಅನ್ನೋದನ್ನು ಅವರು ನಿಂದೆ ಮಾಡಲಿ, ಅವರು ಸ್ತುತಿ ಮಾಡಿ. ನಾನು ಏನು ಅಂತ ನನಗೆ ಗೊತ್ತಿದ್ದಾಗ, ಎರಡು ಸಂಗತಿ, ಭಗವಂತ ಏನು ಅಂತ ಗೊತ್ತಾದಾಗ ನಿಂದೆ ಸ್ತುತಿ ಇಲ್ಲವೇ ಇಲ್ಲ, ಎಲ್ಲೋ ಭಗವಂತ ನಾಮ ಮಾಡೋದು. ಅಲ್ಲಿ ತನಕ ಹೋಗೋದು ಬೇಡ. ನಾನು ಏನು ಅಂತ ನನಗೆ ಗೊತ್ತಾದಾಗ ನೀವು ಹೊಗಳಿದ್ದಕ್ಕೂ ನಾನು ಮರಳಾಗೋದಿಲ್ಲ, ತೆಗಳಿದ್ದಕ್ಕೂ. ಯಾಕಂದರೆ ನೀವು ಹೊಗಳಿದ್ದು ಅತಿಶಯೋಕ್ತಿ ನನಗೆ ಗೊತ್ತಿರ್ತದೆ, ನೀವು ತೆಗಳಿದ್ದು ಅಸಹನೆಯಿಂದ ಆ ದೋಷ ನನ್ನಲ್ಲಿ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಅಥವಾ ಇದ್ದರೆ ಅದು ಇದೆ ಅಂತ ಗೊತ್ತಿದೆ, ತಿದ್ದುಕೊಳ್ಳುತ್ತೇನೆ. ದೋಷ ಏನು, ಒಬ್ಬರು ಟೀಕೆ ಮಾಡಿದ್ರಿಂದ ಆಗೋ ತಪ್ಪೇನು, ನಷ್ಟ ಏನು, ಅವರವರಿಗೆ ನಷ್ಟ. ಅಂದ ತುಲ್ಯನಿಂದ ಸ್ತುತಿ. ಆಮೇಲೆ ಅದಕ್ಕಿಂತ ದೊಡ್ಡ ಸಂಗತಿ ಹೇಳ್ತಾನೆ ಮೌನಿ.
ಅಂದರೆ ಇನ್ನೊಬ್ಬರ ಬಗ್ಗೆ ಅಥವಾ ಅವರ ರಿಯಾಕ್ಷನ್ನ ಬಗ್ಗೆ ನಿನ್ನ ಅಭಿಪ್ರಾಯಗಳಿರಬಹುದು. ನೀವು ಹೇಳಿದ್ದು ತಪ್ಪು, ನೀವು ಹಾಗೆ ಹೇಳಬಾರ್ದಿತ್ತು ಅಂತ ಹೇಳಲಿಕ್ಕೆ ಹೋಗಬೇಡ. ಮತ್ತು ಪ್ಲೀಸ್ ಅಬ್ಸರ್ವ್ ಸೈಲೆನ್ಸ್. ನಿನ್ನ ತೀರ್ಮಾನವನ್ನು ಯಾವತ್ತೂ ಯಾರ ಮುಂದೆಯೂ ಘೋಷಣೆ ಮಾಡಲಿಕ್ಕೆ ಹೋಗಬೇಡ. ಸೈಲೆಂಟಾಗಿ ಮೌನವನ್ನು ಅಬ್ಸರ್ವ್ ಮಾಡು. ಮೌನ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಇದು ಒಂದು. ಯಾವತ್ತೂ ಕೂಡ ಮಾತು ಬೆಳೆಸಬೇಡ. ಯಾಕೆಂದರೆ ಮಾತಿನಿಂದ ಮಾತು ಬೆಳೆದು ಜಗಳ ಆಗುತ್ತೆ, ಮೌನದಿಂದ ಜಗಳ ಆಗುತ್ತೆ. ಅವ್ರು ಮಾತಾಡಿದ್ರು ನಾವು ಮೌನ ಜಗಳ ಆಗುತ್ತೆ. ಅದರಿಂದ ಯಾವತ್ತೂ ಜಗಳಕ್ಕೆ ಕಾರಣ ಮಾತು. ಮಾತಿನಿಂದ ಮಾತು ಹುಟ್ಟಬಾರದು, ಮೌನದಿಂದ ಮಾತು ಹುಟ್ಟಿದರೆ ಜಗಳ ಆಗೋಲ್ಲ. ಅದರಿಂದ ನೀನು ಮೊದಲು ಮೌನ ಮಾಡು, ಆಮೇಲೆ ಮಾತಾಡು. ಮಾತಿಗೆ ಮಾತು ಬೆಳೆದರೆ ಜಗಳ. ಹಾಗಾಗಿ ಎಲ್ಲಿಯಾದರೂ ನಾವು ಎಲ್ಲ ಕಡೆ ಒಂದು ಸಾಮರಸ್ಯ ಬೆಳೆಸಬೇಕು ಅಂತಂದರೆ ನೀನು ಮೊದಲು ಅಭ್ಯಾಸ ಮಾಡಬೇಕಾದ್ದು ಸೈಲೆನ್ಸ್. ಇಮಿಡಿಯೇಟ್ ರಿಯಾಕ್ಟ್ ಆಗೋದು ಉಂಟಲ್ಲ, ಮೌನ ಅಂದರೆ ಯಾವುದಕ್ಕೂ ಇಮಿಡಿಯೇಟಾಗಿ ದುಡುಕಿ ಪ್ರತಿಕ್ರಿಯೆ ಮಾಡಬೇಡ. ನೀನು ಅದನ್ನು ಪೆಂಡಿಂಗ್ ಇಟ್ಟರೆ ಇವತ್ತು ಆಡಬೇಕು ಅಂತ ಮುಗಿನ ತುದಿ ತನಕ ನಾಲಿಗೆ ತುದಿಗೆ ಬರುತ್ತೆ ಒಂದು ಮಾತು ಹೇಳಿಬಿಡಬೇಕು ಅಂತ. ನೀವು ಅದನ್ನು ಕಟ್ಟಿಕೊಂಡ್ರೆ ಇನ್ನು 5 ನಿಮಿಷ ಮೇಲೆ ಹೇಳಬಾರ್ದೇ ಇದ್ದದ್ದು ಒಳ್ಳೆಯದಾಯಿತು, ಹೇಳದೇ ಇದ್ದದ್ದು ಒಳ್ಳೆಯದಾಯಿತು ಅನ್ನಿಸುತ್ತೆ. ಆದ್ದರಿಂದ ಆಡಬೇಕು ಅಂತ ತೋಚಿದ ತಕ್ಷಣ ಆಡಿಬಿಟ್ರೆ ಬಾಯಿ ಬಂದ ಹಾಗೆ ಮಾತಾಡಿಬಿಡ್ತೇವೆ. ಅದೇ 5 ನಿಮಿಷ ನಂತರ ಆದರೆ ಅಯ್ಯೋ ಅಷ್ಟು ಗಡಿಬಿಡಿ ಬೇಡ ಇತ್ತು. ಸೈಲೆನ್ಸನ್ನು ಅಬ್ಸರ್ವ್ ಮಾಡಿದರೆ ನಾವು ಆಡಬಾರದ ಮಾತನಾಡುವ ಪ್ರಸಂಗವೇ ಬರೋದಿಲ್ಲ ಜೀವನದಲ್ಲಿ. ತೋಚಿದ ತಕ್ಷಣ ಆಡಿಬಿಡುವುದು ಅಂದರೆ ಆಡಬಾರದ ಮಾತೇ ಆಡೋದು ನಾವು. ಅದಕ್ಕೋಸ್ಕರ ಆದಷ್ಟು ನಿನ್ನ ಅನಿಸಿಕೆಗಳನ್ನು ಅದುಮೆ ಹಿಡಿದು ಮೌನವನ್ನು ಪಾಲಿಸು, ಮಾತು ಬೆಳೆಸಬೇಡ ಅಂತ ಕೃಷ್ಣ. ಇದೆಲ್ಲ ಬರೀ ಅಧ್ಯಾತ್ಮ ಅಂತಲ್ಲ, ವ್ಯವಹಾರದಲ್ಲಿ ಜಾಣತನ ಬೇಕಾದವರು ಪಾಲಿಸಬೇಕಾದಂಥ ಹ್ಯೂಮನ್ ಕ್ವಾಲಿಟೀಸ್ ಅಧ್ಯಾತ್ಮದಲ್ಲಿ ಬಹಳ ಮುಖ್ಯ. ಇವುಗಳಿಗೆ ತುಲ್ಯನಿಂದ ಸ್ತುತಿ ಮೌನಿ ಅನ್ನೋದನ್ನು ನಾವು ಇನ್ನೊಂದು ಮುಖದಿಂದಲೂ ನೋಡ್ಲಿಕ್ಕೆ ಬರುತ್ತೆ. ಆಮೇಲೆ ಸಂತುಷ್ಟೋ ಏನಕ್ಕೇನಚಿತು ಇದೆ ಅನಿಕೇತಃ ಸ್ಥಿರಮತಿ ಅಂತ ಇನ್ನೂ ಒಂದು 3-4 ಗುಣಗಳು ಕೃಷ್ಣ ಹೇಳಿದ್ದಾನೆ. ಅಲ್ಲಿಗೆ ಮುಗೀತದೆ. ಆಮೇಲೆ 20ನೇ ಶ್ಲೋಕದಲ್ಲಿ ಫಲಸ್ತುತಿಯ ಜೊತೆಗೆ ಈ ಅಧ್ಯಾಯ ಮುಗಿಯುತ್ತೆ. ಅದರಿಂದ ಇನ್ನೊಂದು 3-4 ಗುಣಗಳು ಮತ್ತು ಅದರ ಫಲಸ್ತುತಿಯನ್ನು ಮತ್ತೆ ನಾವು ನಾಳೆ ಸಂಜೆ ಸೇರಿದಾಗ ನೋಡೋಣ. ಇವತ್ತಿನ ಗೀತಾ ಚಿಂತನ ಅವಧಿ ಮುಗಿದೋಯ್ತು. ಮತ್ತೆ ನಾಳೆ ಸೇರಿದಾಗ ಮುಂದಿನ ಚಿಂತನೆ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಈ ಬಾರಿಯ ಗೀತಾ ಚಿಂತನದ ಕೊನೆಯ ದಿವಸದಲ್ಲಿ ಇದ್ದೇವೆ. 12ನೇ ಅಧ್ಯಾಯದ ಮುಕ್ತಾಯ.
ಕಳೆದ ಬಾರಿ 11ನೇ ಅಧ್ಯಾಯ ಮುಗಿಸಿದ್ದೆವು. 11ನೇ ಅಧ್ಯಾಯದ ಮುಕ್ತಾಯಕ್ಕೂ ಪೇಜಾವರ ಶ್ರೀಗಳವರು ಇದ್ದರು. ಈ ಬಾರಿ 12ನೇ ಅಧ್ಯಾಯ ಮುಕ್ತಾಯಕ್ಕೂ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಿಂದ ಅದೊಂದು ಯೋಗ ಇತ್ತು. 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿರತಕ್ಕಂಥ ಒಬ್ಬ ಅಧ್ಯಾತ್ಮ ಸಾಧಕನ, ಬರಿಯ ಅಧ್ಯಾತ್ಮ ಸಾಧಕನಲ್ಲ, ಒಂದು ಯಶಸ್ವಿಯಾದ ಬದುಕು, ಸಾರ್ಥಕವಾದ ಬದುಕನ್ನು ಬದುಕಬೇಕಾದವರು, ಅವರ ನಡೆ ಹೇಗಿರಬೇಕು, ವೇ ಆಫ್ ಲೈಫ್, ಬಹಳ ಸುಂದರವಾದಂಥ ಒಂದು ಜೀವನದ ಚಿತ್ರಣವನ್ನು, ಸಹಜವಾದಂಥ ನಡೆ ಅದು. ಆದರೆ ನಮಗೆ ಏನಾಗಿದೆ ಅಂದರೆ ಅಸಹಜವಾಗಿ ಬದುಕುವುದೇ ಸಹಜವಾಗಿ ಬಿಟ್ಟದ್ದರಿಂದ ಸಹಜವಾದ ನಡೆ ಹೇಳಿದಾಗ ಬಹಳ ಕಷ್ಟ ಕಾಣುತ್ತೆ. ನೋಡಿ, ನಮಗೆ ನಮ್ಮ ನಾಲಿಗೆಯ ಸಹಜ ಗುಣ ಏನು ಹೇಳಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು ಅದನ್ನು ಸಹಜ ಗುಣ. ಆದರೆ ಎಷ್ಟು ಕಷ್ಟ ಆಗಿಬಿಟ್ಟಿದೆ ಈಗ ನಮಗೆ. ಸುಳ್ಳು ಹೇಳಿ 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 ಒಬ್ಬರೊಬ್ಬರ ಎದುರು ಅವ್ರ ಮುಖಕ್ಕೆ ತಕ್ಕ ಮಾತಾಡಿ ಚಾಡಿ ತರಳೆ ಹೇಳಿ ಹೇಳಿ ಸತ್ಯ ಹೇಳುವುದು, ಪ್ರಾಮಾಣಿಕವಾಗಿ ಮಾತಾಡೋದೇ ಕಷ್ಟ ಆಗಿಬಿಟ್ಟಿದೆ. ಅದರಿಂದ ಯಾವುದು ಸಹಜ ಧರ್ಮವೋ ಅದೇ ಅಸಹಜವಾಗಿ ಕೂತುಬಿಟ್ಟಿದೆ ನಮಗೆ. ಸಹಜವಾಗಿ ಗಿಡಗಳಲ್ಲಿ ಅರಳುವ ಹೂವಿಗಿಂತಲೂ ನಮ್ಮ ಫ್ಲವರ್ ವೇಸ್ನಲ್ಲಿರುವ ಪ್ಲಾಸ್ಟಿಕ್ ಹೂವುಗಳೇ ಹೆಚ್ಚು ರೋಚಕವಾಗಿಬಿಟ್ಟಿದ್ದಾವೆ. ನಿಜವಾದ ಹೂವಿನ ಗಿಡವೂ ಬೇಡ, ಹೂವು ಬೇಡ, ಅದನ್ನೆಲ್ಲ ಕಡಿದು ತೆಗೆದು ಬಿಡ್ತಾ ಇದ್ದೇವೆ ನಾವು. ಪ್ಲಾಸ್ಟಿಕ್ನದು ಬಳ್ಳಿ, ಪ್ಲಾಸ್ಟಿಕ್ಕಿನ ಹೂವು ಮನೆ ಒಳಗೆ ಇಟ್ಟುಕೊಂಡು ಅದಕ್ಕೆ ಬೇಕಾದರೆ ಹತ್ತರ ಸ್ಪ್ರೇ ಮಾಡಬೇಕು, ಮೂಗಿಗೆ ಅದು ರುಚಿಯಾಗಬೇಕಾಗಿದೆ. ಅಂದರೆ ತುಂಬ ಕೃತಕವಾದಂಥ ಜೀವನವನ್ನು ನಾವು ಒಗ್ಗಿಸಿಕೊಂಡು ಜೀವನದ ಸಹಜವಾದ ನಡೆಯನ್ನು ಕಳ್ಕೊಳ್ತಾ ಇದ್ದೇವೆ. ಅದನ್ನು ಸಹಜವಾದ ಜೀವನ ಹೇಗಿರಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಅದನ್ನು ನಾವೀಗ ನೋಡಬೇಕಾದ್ದು ಕೊನೆ ಘಟ್ಟದಲ್ಲಿದ್ದೇವೆ. ತುಲ್ಯ ನಿಂದಾ ಸ್ತುತಿ ಮೌನಿ, ಒಂದೇ ಶ್ಲೋಕ ಕೃಷ್ಣ ಹೇಳ್ತಕ್ಕಂಥ ಹನ್ನೆರಡುಗಳಲ್ಲಿ ನಾವು 5-6 ಶ್ಲೋಕಗಳನ್ನು ನೋಡಿ ಆಯಿತು. ಕೊನೆಯ ಶ್ಲೋಕ ತುಲ್ಯ ನಿಂದಾ ಸ್ತುತಿ ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಎಲ್ಲ ಶ್ಲೋಕದಲ್ಲೂ ಭಕ್ತಿಮಾನ್ ಅಥವಾ ಭಕ್ತ ಅನ್ನೋದನ್ನು ಬಿಡೋಣ. ಒಂದು ಸಂಗತಿ ಏನು ಅಂದರೆ, ಭಕ್ತಿ ಇಲ್ಲದೆ ಇರತಕ್ಕ ಯಾವ ಕ್ವಾಲಿಟಿಯೇ ಅಲ್ಲ ಕೃಷ್ಣನಿಗೆ. ನಮ್ಮಲ್ಲಿ ನೋಡಿ, ಅನೇಕ ಜನ ಅರ್ವಾಚೀನ ಚಿಂತಕರು ಹೇಳ್ತಾರೆ, ನಾವು ಪ್ರಾಮಾಣಿಕವಾಗಿ ಬದುಕಿದರೆ ಸರಿ, ಇನ್ನೊಬ್ಬರಿಗೆ ಮೋಸ ಮಾಡದೇ ಇದ್ದರೆ ಸರಿ, ಸುಳ್ಳು ಹೇಳದೇ ಇದ್ದರೆ ಸರಿ, ಇನ್ನೊಬ್ಬರ ಸೊತ್ತು ಕದಿಯದೇ ಇದ್ದರೆ ಸರಿ, ಅದೆಲ್ಲ ಎಥಿಕ್ಸು. ದೇವರನ್ನು ನಂಬಬೇಕು. ಯಾಕೆ? ದೇವರನ್ನು ನಂಬಿ ಢೋಂಗಿ ಮಾತಾಡುವವರಿಗಿಂತ ದೇವರನ್ನು ನಂಬದ ಪ್ರಾಮಾಣಿಕರು ಮೇಲಲ್ವ? ಹೀಗೆ ಇವತ್ತು ಸಾಕಷ್ಟು ವಾದಗಳು ಇವೆ. ಪ್ರಾಮಾಣಿಕತೆ ಸಾಕಲ್ವ? ಎಲ್ಲರನ್ನೂ ಪ್ರಾಮಾಣಿಕವಾಗಿ ನೋಡೋದು, ಎಲ್ಲರ ಹತ್ರವೂ ಪ್ರಾಮಾಣಿಕವಾಗಿ ನಡ್ಕೊಳ್ಳೋದು, ಸುಳ್ಳು ಹೇಳಬಾರದು, ಕದೀಬಾರದು, ಉಳಿದಂತೆ ಎಲ್ಲರಿಂದ ಪ್ರಾಮಾಣಿಕವಾಗಿ ಎಲ್ಲರ ಜೊತೆಗೂ ನಾವು ಒಳ್ಳೆಯ ಪ್ರೀತಿಯಿಂದ ವಿಶ್ವಾಸದಿಂದ ಇದ್ದರೆ ಅಷ್ಟು ಸಾಲದ ಜೀವನಕ್ಕೆ ದೇವರನ್ನು ಕಟ್ಟಿಕೊಂಡು ಏನು ಮಾಡಲಿಕ್ಕೆ. ಆದರೆ ಕೃಷ್ಣ ಹೇಳ್ತಾನೆ, ಅದನ್ನು ಬಿಟ್ಟುಬಿಟ್ರೆ ಉಳಿದ ಎಲ್ಲ ಮೌಲ್ಯಗಳು ಅಪಮೌಲ್ಯ ಆಗ್ತವೆ. ಅದು ಹೇಗೆ ಅನ್ನುವುದನ್ನು ಅನೇಕ ಬಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಅದನ್ನು ಇನ್ನೊಮ್ಮೆ ಆವೃತ್ತಿ ನೆನಪಿಗೋಸ್ಕರ ತಮ್ಮ ಮುಂದೆ ನಾನು ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಈ ಎಲ್ಲ ಮೌಲ್ಯಗಳು, ಅದು ಮೌಲ್ಯಗಳು ಅಂದರೆ ಇದನ್ನು ನಾವು ನಮ್ಮ ಅಕ್ಕಪಕ್ಕದವರ ಜೊತೆಗೆ, ನಮ್ಮ ಸೊಸೈಟಿ, ನಮ್ಮ ಸಮಾಜದಲ್ಲಿ ನಮ್ಮ ಜೊತೆಗೆ ಇರುವವರ ಜೊತೆಗೆ ನಾವು ಚೆನ್ನಾಗಿ ನಡ್ಕೊಳ್ಳುವುದು, ಅದು ಸೋಷಿಯಲ್ ಎಥಿಕ್ಸ್ ಉಂಟಲ್ಲ, ಅದನ್ನು ಹೊರಿಸಾಂಟಲ್ ರಿಲಿಜನ್ ಅಂತ ಹೇಳ್ತೀವಿ. ನಮ್ಮ ಸುತ್ತಮುತ್ತ ಇದ್ದ ಹೊರಿಸಾಂಟಲ್ ರಿಲೇಷನ್ಶಿಪ್, ನಮ್ಮ ಸುತ್ತಮುತ್ತ ಇದ್ದವರ ಜೊತೆಗೆ ಒಳ್ಳೆಯ ರೀತಿಯಿಂದ ನಾವು ಬದುಕುವಂಥ ಒಂದು ವಿಧಾನ ಏನಿದೆ ಅದನ್ನು ಹೊರಿಸಾಂಟಲ್ ರಿಲೇಷನ್ಶಿಪ್ ಅಂತ. ಭಗವಂತನಿಗೂ ನಮಗೂ ಇರುವಂಥ ರಿಲೇಷನ್ಶಿಪ್ಪನ್ನು ವರ್ಟಿಕಲ್ ರಿಲೇಷನ್ಶಿಪ್. ಹಾಗಾಗಿ ಈ
ಸೋಷಿಯಲ್ ರಿಲೇಷನ್ಶಿಪ್ ಉಂಟಲ್ಲ, ಅದನ್ನು ನೀವು ಗೆರೆ ಹಾಕಿ ಎಳೆದು ಬಿಟ್ಟರೆ ಅದು ಮೈನಸ್ ಪಾಯಿಂಟ್ ಆಗುತ್ತೆ. ಅದು ಪ್ಲಸ್ ಆಗಬೇಕಾಗಿದ್ದರೆ ಅದಕ್ಕೊಂದು ವರ್ಟಿಕಲ್ ಲೈನ್ ಹಾಕಬೇಕು, ಕೂಡಿಸು ಚಿಹ್ನೆ ಹಾಕಬೇಕು. ಹಾಗಾಗಿ ವರ್ಟಿಕಲ್ ಲೈನ್ ಇಲ್ಲದೇ ಇದ್ದರೆ ಸೋಷಿಯಲ್ ಎಥಿಕ್ಸ್ ಅನ್ನೋದು ಮೈನಸ್ ಪಾಯಿಂಟ್ ಆಗುತ್ತೆ, ಪ್ಲಸ್ ಪಾಯಿಂಟ್ ಆಗೋಲ್ಲ ಅಂತಾನೆ ಕೃಷ್ಣ. ವಾಸ್ತವಿಕವಾಗಿ ಈ ನಮ್ಮ ಕೂಡಿಸು ಚಿಹ್ನೆ, ಆ ಕೂಡಿಸು ಚಿಹ್ನೆ ಸ್ವಲ್ಪ ರೇಖೆಗಳ ಮತ್ತೆ ಕೆಲವು ರೇಖೆಗಳ ಸಂಯೋಜನೆಯಿಂದ ನಮ್ಮಲ್ಲಿ ಸ್ವಸ್ತಿಕ ಆಯಿತು. ಅದೇ ಸ್ವಲ್ಪ ಕೂಡಿಸು ಚಿಹ್ನೆ ಆ ಹೊರಿಸಾಂಟಲ್ ಲೈನ್ ಸ್ವಲ್ಪ ಮೇಲಕ್ಕೆ ಹೋದಾಗ ಕ್ರೈಸ್ತರ ಕ್ರಾಸ್ ಆಯಿತು. ಎಲ್ಲಕ್ಕೂ ಅರ್ಥ ಒಂದೇ. ಹೊರಿಸಾಂಟಲ್ ರಿಲೇಷನ್ಶಿಪ್ಪು ಸಾಲದು, ವರ್ಟಿಕಲ್ ಲೈನ್ ಬೇಕು. ವರ್ಟಿಕಲ್ ರಿಲೇಷನ್ಶಿಪ್ಪಿನ ಜೊತೆಗೆ ಹೊರಿಸಾಂಟಲ್ ರಿಲೇಷನ್ಶಿಪ್ ಇದ್ದಾಗ ಅದು ಮೇಲಕ್ಕೆ ಹೋಗ್ತದೆ, ಅದು ಕ್ರಾಸ್ ಆಗಿಬಿಡ್ತದೆ. ಅಂದರೆ ಕ್ರೈಸ್ತರಿಗೂ ಗೊತ್ತಿಲ್ಲ ಈ ವಿಷಯ. ನಮ್ಮ ಜನರಿಗೆ ಅಷ್ಟು ಜನರಿಗೆ ಗೀತೆ ಗೊತ್ತಿದೆ. ಹಾಗೆ ತಪ್ಪು ಅವ್ರದ್ದೇನು, ನಮ್ಮ ಜನರಿಗೆ ಗೀತೆ ಗೊತ್ತಿಲ್ಲ, ಕ್ರೈಸ್ತರಿಗೆ ಬೈಬಲ್ ಗೊತ್ತಿಲ್ಲ. ನಮ್ಮದೇ ಶ್ರೇಷ್ಠ ಅಂತ ಹೇಳುವ ಫೆನೆಟಿಕ್ ಅಪ್ರೋಚ್ ಎಲ್ಲರ ಹತ್ರವೂ ಇದೆ, ಯಾರಿಗೂ ಏನೂ ಗೊತ್ತಿಲ್ಲ. ಅದು ಯಾಕೆ ವರ್ಟಿಕಲ್ ಲೈನ್ ಹಾಕಿದ್ದೀವೇನೋ, ಸುಮ್ಮನೆ ಏನೋ ಒಂದು ಚಿಹ್ನೆಯ ಮೇಲೆ ಮಾತಾಡ್ತಾ ಇದ್ದೀರಿ. ವರ್ಟಿಕಲ್ ಲೈನ್ ಹಾಕಿದ ಒಳ್ಳೆ ಕೂಡಿಸು ಚಿಹ್ನೆ ಆಗುತ್ತೆ, ಹೌದು. ಅದು ಹಾಕದೇ ಇದ್ದರೆ ಇದು ಮೈನಸ್ ಪಾಯಿಂಟ್ ಆಗುವುದು ಹೇಗೆ? ಮೈಷಾನನ್ಯ ಯೋಗೇನ ಭಕ್ತಿರವ್ಯ ವಿಚಾರಿಣಿ. ಮುಂದೆ ಪುನಃ ಹೇಳ್ತಾನೆ ಕೃಷ್ಣ. ಭಕ್ತಿ ಅಂತ ನಾನು 20 ಅಂಶಗಳನ್ನು ಹೇಳುವಾಗ ಅದು ಬಹಳ ಮುಖ್ಯವಾಗಿ ಭಕ್ತಿ. ಅನನ್ಯ ಯೋಗೇನ ಭಕ್ತಿರವ್ಯ ವಿಚಾರಿಣಿ ಅಂದ ಭಕ್ತ ಭಕ್ತಿಮಾನ್ ಅನ್ನೋದನ್ನು ಇಲ್ಲಿ ಪ್ರತಿ ಶ್ಲೋಕದಲ್ಲಿ ಆವೃತ್ತಿ ಮಾಡ್ತಾರೆ. ಒಂದು ಶ್ಲೋಕದಲ್ಲಿ ಮಾತ್ರ ಹೇಳದೆ ಅದನ್ನು ಚಕಾರ ಹಾಕಿದ್ದಾನೆ. ಚಕಾರದಿಂದ ಭಕ್ತಿಯ ಹಿಂದಿನ ಶ್ಲೋಕದಿಂದ ಅನುವರ್ತಿ ಮಾಡಬೇಕು. ಭಕ್ತಿಶ್ಚ, ಭಕ್ತಿಯನ್ನು ಕೂಡ ಅಂತ. ಭಕ್ತಿ ಇಲ್ಲದೆ ಯಾವ ಗುಣವನ್ನು ಕೃಷ್ಣ ಹೇಳುತ್ತಾರೆ. ಯಾಕೆಂದರೆ ನೋಡಿ, ನಾವು ಯಾವುದೇ ಸೋಷಿಯಲ್ ಗುಣಗಳು, ಇನ್ನೊಬ್ಬರ ಜೊತೆಗೆ ಚೆನ್ನಾಗಿ ಸಂಪರ್ಕ ಇಟ್ಟುಕೊಳ್ಳುವುದು, ಪಬ್ಲಿಕ್ ರಿಲೇಷನ್ಸ್, ಅದು ಬಹಳ ನಾಗರಿಕತೆಯಲ್ಲಿ ಅದಕ್ಕೆ ಒಂದು ಟ್ರೈನಿಂಗ್ ಕೋರ್ಸೇ ಇದೆ. ಪಬ್ಲಿಕ್ ರಿಲೇಷನ್ಸ್ ಹೇಗಿರಬೇಕು, ಹೌ ಟು ಮೇಕ್ ಫ್ರೆಂಡ್ಸ್. ಡೇಲ್ ಕಾರ್ನಿಗೆ ಅದನ್ನು ಸಿರಿಸೇ ಮಾಡಿದ್ದಾನೆ. ದುಡ್ಡು ಮಾಡಲಿಕ್ಕೆ ಆಗುವಂಥ ಪುಸ್ತಕಗಳೆಲ್ಲ. ಹೌ ಟು ಮೇಕ್ ಫ್ರೆಂಡ್ಸ್, ಸ್ನೇಹಿತರನ್ನು ಅಂದರೆ ಸ್ನೇಹಿತರನ್ನು ಸಂಪಾದಿಸುವಂಥ ನಾಟಕ ಹೇಗೆ ಮಾಡಬೇಕು ಅಂತ ಅದಕ್ಕೊಂದು ಪುಸ್ತಕ ಬರುತ್ತೆ. ಅಂದರೆ ಪಾಶ್ಚಾತ್ಯತೆಲ್ಲ ಜೀವನದಲ್ಲಿ ನಾಟಕ ಕಂಪನಿ, ಹೇಗೆ ನಾವು ಬಿಹೇವ್ ಮಾಡಿದ್ರೆ ಸ್ನೇಹಿತರು ಸಿಗ್ತಾರೆ. ಅಂದರೆ ನಿಮ್ಮನ್ನು ಢೋಂಗಿ ಮಾಡಿ ಮೋಸ ಮಾಡಿ ಮೆಚ್ಚಿಸುವುದು ಹೇಗೆ ಅನ್ನುವಂಥದ್ದು ಟೆಕ್ನಿಕ್. ಇದು ನಾಗರಿಕತೆಯ ವಿಧಾನ. ಎಲ್ಲ ನಮ್ಮ ವ್ಯವಹಾರಗಳು, ನಮ್ಮ ಮಾತು, ನಮ್ಮ ಅಪ್ರೋಚು, ನಾವು ತೋರಿಸೋ ಪ್ರೀತಿ, ನಾವು ತೋರಿಸುವಂಥ ಜಾಣತನ ಎಲ್ಲ ಢೋಂಗಿ ನಾಟಕ. ನಿಮ್ಮನ್ನು ಮೋಸ ಮಾಡಲಿಕ್ಕೋಸ್ಕರ ನನ್ನ ಸುಭಗತನವನ್ನು ನಿಮ್ಮ ಮುಂದೆ ಎಕ್ಸಿಬಿಟ್ ಮಾಡ್ತಕ್ಕಂಥ ಪ್ರವೃತ್ತಿಗಳಿವೆ. ಅದರಿಂದ ಅದು ನಿಜವಾದ ಎಥಿಕ್ಸೇ ಅಲ್ಲ ಅಂತ ಅನಿಸುತ್ತೆ. ನಾವು ಇನ್ನೊಬ್ಬರ ಹತ್ರ ಪ್ರಾಮಾಣಿಕವಾಗಿರಬೇಕು, ಇನ್ನು ಸುಳ್ಳು ಹೇಳಬಾರ್ದು. ಯಾಕೆ ಹೇಳಬಾರ್ದು? ಯಾಕೆ ಹೇಳಬಾರ್ದು ಗೊತ್ತುಂಟ? ನಿಮ್ಮ ಹತ್ರ ಯಾರಾದರೂ ಸುಳ್ಳು ಹೇಳಿದ್ರು ನನಗೇನು? ನನಗೆ ಒಂದೇ ಆಸೆ ಇರೋದು, ನನ್ನ ಹತ್ರ ನೀವು ಸುಳ್ಳು ಹೇಳಬಾರ್ದು ಅಷ್ಟೇ. ಸೋಷಿಯಲ್ ಎಥಿಕ್ಸ್ ಏನು ಗೊತ್ತುಂಟ? ನನ್ನ ಹತ್ರ ಯಾರೂ ಸುಳ್ಳು ಹೇಳಬಾರ್ದು. ಹಾಗೆ ಹೇಳಲಿಕ್ಕಾಗತ್ತಾ? ನೀವು ಯಾರ ಹತ್ರ ಬೇಕಾದ್ರೂ ಸುಳ್ಳು ಹೇಳಿ, ನನ್ನ ಹತ್ರ ಒಂದು ಹೇಳಿಬೇಡಿ ಅಂತ ಹೇಳಲಿಕ್ಕಾಗತ್ತಾ? ಆಗ ಏನು ಮಾಡ್ತೇನೆ ನಾನು? ನನ್ನ ಸ್ವಾರ್ಥವನ್ನು ಅದನ್ನು ಯೂನಿವರ್ಸಲ್ಲಾಗಿ ಅಪ್ಲೈ ಮಾಡ್ತೇನೆ. ಯಾರೂ ಯಾರ ಹತ್ರವೂ ಸುಳ್ಳು ಹೇಳಬಾರದು. ಹಾಗೆ ಹೇಳಿದ್ದರಿಂದ ನಾನು ಸೇಫ್. ಅದರ ಹಿಂದೆ ಇರುವುದು ರಿಲಿಜನ್ ಅಲ್ಲ, ಸೆಲ್ಫಿಶ್ನೆಸ್ಸು. ಇನ್ನೊಬ್ಬರು ಸೊತ್ತು ಕದೀಬಾರದು. ಯಾರ ಸೊತ್ತು ಯಾರು ಕದ್ರೆ ನನ್ನ ಗಂಟೇನು ಹೋಗುತ್ತೆ? ನನ್ನದೇನು ಗೊತ್ತಾ? ನನ್ನ ಸೊತ್ತು ಯಾರೂ ಕದೀಬಾರದು ಅಷ್ಟೇ ಹೇಳಲಿಕ್ಕಾಗತ್ತಾ? ನೀವು ಎಲ್ಲಿ ಬೇಕಾದ್ರೆ ಕದೀರಿ, ನನ್ನ ಮನೆ ಒಂದು ಬಿಟ್ಟುಬಿಡಿ ಅಂತ ಹೇಳಲಿಕ್ಕಾಗತ್ತಾ? ಕಡೆಗೆ ಅದಕ್ಕೆ ಪುನಃ ಜನರಲೈಸ್, ಯಾರೂ ಯಾರ ಮನೆ ಸೊತ್ತನ್ನು ಕದೀಬಾರದು. ನಾನು ಸೇಫ್. ಪರಸ್ತ್ರೀಯರನ್ನು ಅಕ್ಕ ತಂಗಿ ಹಾಗೆ ನೋಡೋದು, ಯಾರನ್ನು ಯಾರಿಗೆ ಹೇಗೆ ನೋಡಿದ್ರೆ ನನಗೇನು ಗೊತ್ತುಂಟ? ಅದೇ ನನ್ನ ಹೆಂಡತಿ ನೀವು ಕಣ್ಣು ಹೊಡಿಬಾರ್ದು ಹಾಗೆ ಹೇಳಲಿಕ್ಕಾಗತ್ತೆ. ಯಾರಿಗೆ ಬೇಕಾದ್ರೆ ಕಣ್ಣು ಹೊಡೀರಿ, ನನ್ನ ಹೆಂಡತಿ ಮಾತು ಕಣ್ಣು ಹೊಡಿಬೇಡಿ ಅಂತ ಹೇಳಲಿಕ್ಕಾಗತ್ತಾ? ಅದನ್ನ ಎಲ್ಲ ಹೆಣ್ಮಕ್ಕಳನ್ನು ಗೌರವದಿಂದ ನೋಡೋದು. ನಾನು ನನ್ನ ಹೆಂಡತಿ ಸೇಫ್. ಇದರ ಹಿಂದೆ ಇರತಕ್ಕಂಥದ್ದು ಸೆಲ್ಫಿಶ್ ಮೋಟಿವ್ ಹೊರತು ರಿಲಿಜನ್ ಅಲ್ಲ ಇದು. ಅದು ಇವೆಲ್ಲ ಮುಖವಾಡಗಳು. ನಿಮ್ಮ ಸೋಷಿಯಲ್ ಎಥಿಕ್ಸ್ ಅನ್ನೋದು ಭಗವತ್ ಪ್ರಜ್ಞೆ ಇಲ್ಲದೇ ಇದ್ದಾಗ ಸಾಮಾಜಿಕ ಮುಖವಾಡಗಳು. ಅದಕ್ಕೆ ಹೇಳಿದ್ರೆ ಅದು ಮೈನಸ್ ಪಾಯಿಂಟ್. ಅದು ಮುಖವಾಡ. ಮಾಸ್ಕ್ ತೆಗೆದರೆ ಕೆಲವರಿಗೆ ಕೆಟ್ಟ ಮುಖ ಇದೆ, ಕೆಲವರಿಗೆ ಮುಖವೇ ಇಲ್ಲ, ಮಾಸ್ಕ್ ಮಾತ್ರ.
ಅದನ್ನ ಮಾಸ್ಕ್ ತೆಗೆದು ನೀವು ಏನು ಅನ್ನೋದನ್ನು ತೋರಿಸ್ಬೇಕು ನಾವು. ಕೃಷ್ಣ ಹೇಳೋದು ನಿನ್ನ ಮುಖವಾಡ ತೆಗೆದು ನೀನು ನೀನಾಗಿ ಬದುಕು. ಆಗ ಬದುಕಬೇಕಾಗಿದ್ದರೆ ಎಲ್ಲ ನಮ್ಮ ಎಥಿಕ್ಸಿಗೆ ಮೌಲ್ಯ ಬರಬೇಕಾಗಿದ್ದರೆ ರಿಲೇಷನ್ಶಿಪ್ ವಿತ್ ಮೈ ರಿಲೇಷನ್ಶಿಪ್ ವಿತ್ ಗಾಡ್, ನನಗೂ ದೇವರಿಗೂ ಇರುವ ಇದು ವರ್ಟಿಕಲ್ ಮೇಲೆ, ಅವನಿಗೂ ನನಗೂ ಇರುವ ಸಂಬಂಧ. ಆಗ ಅದು ಪ್ಲಸ್ ಪಾಯಿಂಟ್ ಆಯಿತು, ಅದು ಸ್ವಸ್ತಿಕ ಆಯಿತು, ಅದು ಕ್ರಾಸ್ ಆಯಿತು, ಏನು ಬೇಕಾದ್ರೆ ಚಿಹ್ನೆ ಮಾಡಿ. ಅದರಲ್ಲಿ ಒಂದು ಮೇಲ್ಮುಖವಾದಂಥ ಭಗವಂತನ ಕಡೆಗೆ ನಮ್ಮ ಗಮನ ಇಲ್ಲದೇ ಇದ್ದಾಗ ಈ ಎಲ್ಲ ಸಂಬಂಧಗಳು ಅರ್ಥಶೂನ್ಯವಾಗ್ತವೆ, ಸ್ವಾರ್ಥದ ಮುಖವಾಡಗಳಾಗ್ತವೆ. ಅದನ್ನ ಕೃಷ್ಣ ಹೇಳಿದ, ಏನೂ ನಿನ್ನಲ್ಲಿ ಜಾಣತನ ಇರಲಿ, ಜನರನ್ನು ಮೆಚ್ಚಿಸ್ತಕ್ಕಂಥ ಕಲೆಗಾರಿಕೆ ಇರಲಿ, ಪ್ರಾಮಾಣಿಕತೆ, ಒಳ್ಳೆಯ ಮಾತು, ಸಜ್ಜನಿಕೆ, ಏನೇನು ಗುಣಗಳು ಇರಲಿ, ಅದರ ಜೊತೆಗೆ ಭಗವಂತನ ಪ್ರಜ್ಞೆ ಇಲ್ಲದೇ ಇದ್ದರೆ ಇವೆಲ್ಲ ಅರ್ಥಶೂನ್ಯವಾಗಿ ಬರ್ತವೆ. ಕೊನೆಗೆ ಏನಾಗುತ್ತೆ ಗೊತ್ತಾ? ಭಗವತ್ ಪ್ರಜ್ಞೆ ಇಲ್ಲದೇ ಇದ್ದರೆ ಸುಳ್ಳು ಹೇಳಬಾರದು. ಹೇಳಿದರೂ ನಾವು ಸಮಾಜದಲ್ಲಿ ಯಾರಿಗೂ ಗೊತ್ತಾಗುವಾಗ ಹೇಳಬಾರ್ದು. ಏನೋ ತೊಂದರೆ ಉಂಟು ಆವಾಗ? ನನ್ನ ಎಥಿಕ್ಸ್, ಸೋಷಿಯಲ್ ಎಥಿಕ್ಸ್ನಲ್ಲಿ ಏನೋ ಡಿಫೆಕ್ಟ್ ಉಂಟಾ? ಇನ್ನೊಬ್ಬರಿಗೆ ಗೊತ್ತಾಗದಾಗ ಸುಳ್ಳು ಹೇಳಿದರೆ ಸಾಮಾಜಿಕವಾಗಿ ಏನೂ ದೋಷ ಇಲ್ಲ, ಆದರೆ ಅವನಿಗೆ ಗೊತ್ತಾಗುತ್ತೆ. ಅದು ನಾನು ಅವನು ನಂಬದೇ ಇದ್ದರೆ ಹೇಳ್ಬೋದಿಲ್ಲ. ಒಂದೇ ಒಂದು ಸಮಸ್ಯೆ ಅಂದರೆ ಭಗವಂತನ ಒಪ್ಪಿಕೊಂಡ್ಬಿಟ್ರೆ ನಮಗೆ ಯಾರಿಗೂ ಗೊತ್ತಾಗದಾಗ ತಪ್ಪು ಮಾಡಲಿಕ್ಕೂ ಆಗೋದು. ಇಲ್ಲದೇ ಇದ್ದರೆ ಸುಳ್ಳು ಹೇಳಬಾರದು, ಹೇಳಿದರೆ ಇನ್ನೊಬ್ಬರಿಗೆ ಗೊತ್ತಾಗುವಾಗ ಹೇಳಬಾರದು. ಲಂಚ ತಗೋಬಾರದು, ತಗೊಂಡ್ರು ಇನ್ನೊಬ್ಬರಿಗೆ ಗೊತ್ತಾಗುವ ಹಾಗೆ ತಗೋಬಾರ್ದು. ಕದೀಬಾರದು, ಕದ್ರೂ ಇನ್ನೊಬ್ಬರಿಗೆ ಗೊತ್ತಾಗುವಾಗ ಕದೀಬಾರ್ದು. ಇಷ್ಟೇ ಸೋಷಿಯಲ್ ಎಥಿಕ್ಸಿಗೆ ಮುಗಿದೋಗೋದು. ಯಾರಿಗೂ ಗೊತ್ತಾಗದೆ ಕದಿಯುವುದು ಹೇಗೆ ಅನ್ನೋ ಪ್ರಶ್ನೆ ಬರೋದು ಭಗವಂತನ ಪ್ರಜ್ಞೆ ಇದ್ದವರಿಗೆ ಮಾತ್ರ. ಕನಕದಾಸರಿಗೆ ಯಾರು ಇಲ್ಲದೆ ಇದ್ದಲ್ಲಿ ಬಾಳೆಹಣ್ಣು ತಿನ್ನು ಅಂದಾಗ ಸಮಸ್ಯೆ ಆಯ್ತಲ್ಲ, ಅದು ಯಾಕಾಯಿತು ಅಂದರೆ ಅವರಿಗೆ ಭಗವತ್ ಪ್ರಜ್ಞೆ ಇದ್ದದ್ರಿಂದ. ಇಲ್ಲದೆ ಹೋಗಿ ತಿಂದು ಬರ್ತಿದ್ದ, ಅವನು ಕೂಡ ಕತ್ತಲೆ ಕೋಣೆಯಲ್ಲಿ ಕೀಲು ಹಾಕಿ ತಿಂದು ಬಂದುಬಿಡ್ತಿದ್ದ, ಬೇರೆ ಎಲ್ಲ ಮಂದಿ ಮಾಡಿದ. ಈ ಎಚ್ಚರ ಬಂದಾಗ ನಮಗೆ ಗುಟ್ಟಿನಲ್ಲಿ ಕೂಡ ತಪ್ಪು ಮಾಡಲಿಕ್ಕಾಗುತ್ತೆ. ಯಾಕಂದರೆ ಗುಟ್ಟು ಅನ್ನೋ ಒಂದು ಸಂಗತಿಯೇ ಇಲ್ಲ. ಯಾರಿಗೂ ಗೊತ್ತಾಗದೆ ನಾನು ತಪ್ಪು ಮಾಡಬಹುದು ಅನ್ನುವಂಥ ಪ್ರಜ್ಞೆ ಹೊರಟು ಹೋಗುತ್ತೆ. ಇವತ್ತು ನಮ್ಮ ಸಾಮಾಜಿಕವಾದ ಸುಭಗತನಗಳೆಲ್ಲ ಹಾಗೆ. ಗೊತ್ತಾಗದ ಹಾಗೆ ಮಾಡಿದರೆ ಏನು ತೊಂದರೆ? ಎದುರಿನಲ್ಲಿ ನಿಮ್ಮನ್ನು ಹೊಗಳಿ ಹಿಂಬದಿಯಿಂದ ನಿಮ್ಮನ್ನು ಟೀಕೆ ಮಾಡಿದರೆ ಏನು ತೊಂದರೆ ಇಲ್ಲ. ಏನು ನಿಮಗೆ ಗೊತ್ತಾಗದೆ ಸರಿ ನಿಮ್ಮನ್ನು ಟೀಕೆ ಮಾಡಿದ್ದು ನಾವು. ಈ ಥರದ ಒಂದು ನೀಚ ಮನೋವೃತ್ತಿ ಸಾಮಾಜಿಕವಾಗಿ ಬೆಳೀತಾ ಇದೆ, ನಾವು ನೋಡ್ತಾ ಇದ್ದೇವೆ. ಇವತ್ತು ಸಾಮಾಜಿಕವಾಗಿ ಮುಖವಾಡಗಳೇ ಇವತ್ತು ಸಮಾಜವಾಗಿ ಕೂತಿದೆ. ನಮ್ಮ ಬದುಕಲ್ಲ, ನಮ್ಮ ಮುಖವಾಡಗಳನ್ನೇ ನಾವು ಹಾಕ್ಕೊಂಡು ಬೀದಿಯಲ್ಲಿ ತಿರುಗುತ್ತಾ ಇದ್ದೇವೆ. ಅಂದರೆ ಒಂಥರ ಮೇಕಪ್ ಮಾಡಿಯೇ ಬದುಕುವುದಂತಾಯ್ತದೆ, ನಾಟಕವೇ ಆಯಿತು. ಮುಖವಾಡ ಕಳಚಿ ಬದುಕುವಂಥದ್ದು ಸಾಧ್ಯ ಆಗೋದು ಯಾವಾಗ? ಭಗವಂತನನ್ನು ಒಪ್ಪಿಕೊಂಡಾಗ. ಭಗವಂತನ ಒಪ್ಪಿದವರೆಲ್ಲ ಮುಖವಾಡ ಕಳಿಸಿದ್ದಾರೆ ಅಂತಲ್ಲ. ಭಗವಂತನನ್ನು ಒಪ್ಪಿಕೊಳ್ಳುವುದು, ದೇವರ ಭಕ್ತಿಯೂ ಒಂದು ಮುಖವಾಡವಾಗಿ ಕಾಣುವುದು ಉಂಟು. ಅದು ಮುಖವಾಡ ಆಗಿಬಿಟ್ರೆ ನಮಗೆ ಉದ್ಧಾರ ಮಾಡುವುದೇ ಇಲ್ಲ. ಭಕ್ತಿಯೂ ಕೂಡ ಒಂದು ಮುಖವಾಡ, ಅದು ಒಂದು ನಮಗೆ ಸಂಪಾದನೆಯ ದಾರಿ. ದೇವರ ಭಕ್ತಿ, ಆಸ್ತಿಕತೆಯು ಒಂದು ಇನ್ಕಮ್ ಸೋರ್ಸ್ ಆಗಿ ಅದು ಒಂದು ಮುಖವಾಡವಾಗಿ ಬಿಟ್ಟರೆ ನಮ್ಮನ್ನು ಯಾರೂ ರಕ್ಷಿಸೋರಿಲ್ಲ. ಕೃಷ್ಣ ಹೇಳೋದು ಅದಲ್ಲ, ಭಕ್ತಿಯ ಮುಖವಾಡ ಹಾಕುತ್ತಲ್ಲ, ನಿನ್ನಲ್ಲಿದ್ದ ಎಲ್ಲ ಮುಖವಾಡಗಳನ್ನು ಕಳಚು, ನೀನು ನೀನಾಗು. ಅದಕ್ಕೆ ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ತುಲ್ಯ ನಿಂದಾಸ್ತುತಿ, ಮೊದಲನೇದಾಗಿ ನಾನೇ ಆದಾಗ, ನನಗೆ ಮುಖವಾಡಗಳಿದ್ದಾಗ, ನನ್ನಲ್ಲಿ ಕೆಲವು ತಪ್ಪುಗಳಿದ್ದಾಗ, ನಿಜವಾಗಿ ಈ ಪೀಠಪತ್ರಿಕೆಗಳು ಬದುಕುವುದೇ ಹಾಗೆ. ನನ್ನ ಹತ್ರ ಯಾರಿಗೂ ಗೊತ್ತಾಗದ ಹಾಗೆ ಕೆಲವು ತಪ್ಪುಗಳನ್ನು ಮಾಡಿರ್ತೇನೆ ನಾನು. ಹುಟ್ಟು ಸಮಾಜದಲ್ಲಿ ಮುಖವಾಡ ಹಾಕೊಂಡು ಭಾರೀ ಒಳ್ಳೆಯ ಸಭ್ಯ ಸುಭಗನ ಹಾಗೆ ಬದುಕ್ತಾ ಇರ್ತೇನೆ. ಅದು ಪೇಪರ್ನವರು ಒಂದು ದಿವಸ ಬರ್ತಾರೆ, ನಿಮ್ಮದೆಲ್ಲ ಪ್ರೈವೇಟ್ ಲೈಫ್ ಅನ್ನೋದು ನಮ್ಮ ಹತ್ರ ರೆಕಾರ್ಡ್ ಇದೆ, ಅದು ಮುಂದಿನ ವಾರ ಸಂಚಿಕೆಯಲ್ಲಿ ಬರುತ್ತೆ. ಹೇಳಿದ ಕೂಡಲೇ ಸ್ವಾಮಿ ದಯವಿಟ್ಟು ಹಾಕ್ಬಿಡಿ, ಎಷ್ಟಾಯಿತು ಅಷ್ಟು ಕೊಡ್ತೀನಿ. ಎಷ್ಟು ಕೇಳ್ತೀನಿ? ಕೇಳಿದಷ್ಟು ಕೊಡ್ತೀನಿ. ಅದು 50,000 1 ಲಕ್ಷ ವಸೂಲು ಮಾಡಿಕೊಂಡು ಹೋಗ್ತಾರೆ. ಇದು ಮುಗಿಯೋದಿಲ್ಲ. ಮತ್ತೊಂದು ವಾರ ಇನ್ನೊಂದು ಲಕ್ಷ ರೂಪಾಯಿ ಕೊಡಿ, ಇದನ್ನು ಬಂದಿರೋ ವಾರ ಹಾಕ್ತೆ. ಈ ಭಯ ಯಾವಾಗ ಬರೋದು? ನಾನು ತಪ್ಪು ಮಾಡಿದಾಗ, ನೀವು ನನ್ನನ್ನು ನಿಂದಿಸಿದಾಗ ನನಗೆ ಅಪ್ಸೆಟ್ ಆಗ್ತೇನೆ. ನಾನು ತಪ್ಪು ಮಾಡದೇ ಇದ್ದಾಗ, ನನ್ನಿಂದ ಆ ತಪ್ಪು ನಡೆದೇ ಇದ್ದಾಗ ನೀವು ನನ್ನನ್ನೇ ಟೀಕಿಸಿದರೆ ಅದೊಂದು ಜೋಕು, ಸೀರಿಯಸ್ ಆಗಲ್ಲ, ಯಾವತ್ತೂ ಸೀರಿಯಸ್ ಆಗೋಲ್ಲ.
ಬೆಂಗಳೂರಿನಲ್ಲಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಪ್ರಾರಂಭದಲ್ಲಿ ನನ್ನ ಮೇಲೆ ಒಂದು ಕಥೆ ಇತ್ತು, ನಾನು ಅದನ್ನು ಎಂಜಾಯ್ ಮಾಡಿದೆ. ಸೀರಿಯಸ್ ಆಗಿ ಏನು ಗೊತ್ತುಂಟ, ಪನ್ನಂಜಿಯವರು ಮಾತಾಡೋದು ಹೇಗೆ ಗೊತ್ತುಂಟ, ಫುಲ್ಲು ಕುಡಿದು ಬರೋದು, ಅದು ಇಳಿಯೋ ತನಕ ಮಾತಾಡೋದು, ಅದು ಇಳಿದ್ರೆ ಮಾತಾಡಿ ಬರೋದಿಲ್ಲ ಅವರಿಗೆ ಅಂತ ಒಂದು ವರ್ಗ ಇಲ್ಲಿ ಕಥೆ ಶುರು ಮಾಡಿದ್ದು. ಐ ಎಂಜಾಯ್ಡ್ ಇಟ್. ಅದಕ್ಕೆ ಜಗಳ ಮಾಡೋದ, ಖುಷಿ ಪಡ್ತೇನೆ, ಅದು ಜೋಕ್ ಆಗಿ ತಗೊಂಡೆ. ಹಾಗೆ ನಮಗೆ ನಾವು ಕುಡಿಯೋದವರು ಅಂತ ನಮಗೆ ಧೈರ್ಯ ಇರುವಾಗ ಅವ್ರು ಹಾಗೆ ಹೇಳಿದರೆ ನಗಬೇಕಷ್ಟೆ, ಅದು ನಿಂದೆಗೆ ಅಪ್ಸೆಟ್ ಯಾಕಾಗಬೇಕು. ಇದು ನಮಗೆ ಬೇಕು. ತುಲ್ಯ ನಿಂದಾಸ್ತುತಿ, ಟೀಕೆ ಮಾಡ್ತಾರೆ, ಅವರ ಮಟ್ಟ ಗೊತ್ತಾಯ್ತು ಅಷ್ಟೇ, ಅದನ್ನು ನೋಡಿ ಅವರನ್ನು ನೋಡಿ ನಗಬೇಕಷ್ಟೇ ಹೊರತು ಸಿಟ್ಟಿ ಆಗಿಬರ್ಬೇಕು. ಮತ್ತೊಂದು ಕಥೆ ಶುರುವಾಯಿತು. ಎಂಥದ್ದು ಗೊತ್ತುಂಟ, ಬನ್ನಂಜಿಯವರಿಗೆ ಕರ್ಣಪಿಶಾಚಿ ಜಪ ಸಿದ್ಧಿ ಮಾಡಿಕೊಂಡಿದ್ದಾರೆ ಅವರು. ಅವ್ರು ಏನು ಮಾತಾಡಬೇಕು ಅಂತ ಪಿಶಾಚಿ ಒಂದು ಕಿವಿಯಲ್ಲಿ ಹೇಳುತ್ತೆ, ಅದನ್ನು ಹೇಳೋದು ಅವರು. ಮತ್ತೊಂದು ಅಂದರೆ ತಮಗೆ ಯಾಕೆ ಬರೋಲ್ಲ, ಅದೇನೋ ಅವ್ನಿಗೆ ಇರಬೇಕಲ್ಲ, ಹಾಗಾಗಿ ನಮಗೆ ಕರ್ಣಪಿಶಾಚಿ ಇಲ್ಲ, ಅವನಿಗೆ ಇರಬೇಕು. ಈ ಥರ ಎಲ್ಲ ಕಥೆಗಳು. ಜನರಿಗೆ ಬೇರೆ ಕೆಲಸ ಇರೋಲ್ಲ. ವೇದಾಂತ ಯಾರಿಗೆ ಹತ್ತೋಲು ಅವರು ಇಂಥ ಕಥೆಗಳಿಂದ ಬದುಕಬೇಕು. ಅವ್ರ ಜೀವನ ಹತ್ತಿರ ವೇದಾಂತ ಸಿಗೋಲ್ಲ. ಇಂಥ ದರಿದ್ರ ಕಥೆಗಳನ್ನು ಹೇಳಿಕೊಂಡೇ ಬದುಕಿ ತಾವು ವೇದಾಂತಗಳು ತಿಳ್ಕೊಂಡ ವರ್ಗವೇ ಹೆಚ್ಚಿರೋದು, ಮೆಜಾರಿಟಿ ಇರೋದೇ ಇಂಥ ಮಂದಿ. ಭಾರಿ ಆನಂದ ನನಗೆ ಇಂಥ ಕಥೆಗಳನ್ನು ಕೇಳಿದಾಗ. ಒಳ್ಳೆ ನಗಲಿಕ್ಕೆ ಒಂದು ಸಬ್ಜೆಕ್ಟ್ ಸಿಕ್ಕಿದ್ದಲ್ಲ, ನಾವು ಸುಮ್ಮನೆ ಸೀರಿಯಸ್ ಆಗಿರುವಾಗ ಒಂದು ಜೋಕ್ ಬಂತು. ಈ ತುಲ್ಯರಿಂದ ಸ್ತುತಿ, ನಮ್ಮನ್ನು ಟೀಕೆ ಮಾಡೋರನ್ನು ನಾವು ಅದೊಂದು ಜೋಕಾಗಿ ತೊಗೊಂಡ್ಬಿಟ್ರೆ, ಯಾಕಂದರೆ ನಮ್ಮಲ್ಲಿ ನಾವು ನಿಜವಾಗಿ ನಾನು ಕುಡಿಯುವವನಾಗಿದ್ದರೆ ಅವ್ರು ಹಾಗೆ ಹೇಳಿಕೊಂಡು ನನಗೆ ಪುಕ್ಕು ಶುರುವಾಗುತ್ತೆ. ಹೌದಾ, ಅವ್ರಿಗೆ ಗೊತ್ತಾಯಿತು, ಇನ್ನೊಬ್ಬರಿಗೆ ಗೊತ್ತಾದ ನಾಳೆ ಯಾರು ಬಾರದೇ ಇದ್ದರೆ ನನ್ನ ಉಪನ್ಯಾಸಕ್ಕೆ ನನಗೆ ಪುಕ್ಕು ಶುರುವಾಗುತ್ತೆ. ಹೋಗಿ ಮೆಲ್ಲ ಅವ್ರಿಗೆ ಕೂಸಿ ಮಾಡ್ತಾರೆ, ಸ್ವಾಮಿ ದಯವಿಟ್ಟು ಹೇಳಬೇಡಿ ನಾನು ಕುಡಿತೇನೆ ಅಂತ, ಇನ್ನೂ ಹೇಳಬೇಡಿ, ನಿಮಗೆ ಏನು ಬೇಕಾದ್ರೂ ಮಾಡ್ತೇನೆ. ನಾನು ಕುಡಿಯದವರಾದರೆ ಯಾರು ಹೇಳಿ ನನಗೇನು ಭಯ. ಅದರಿಂದ ತುಲ್ಯನಿಂದ ಸ್ತುತಿ ಎನ್ನುವಲ್ಲಿ ನಾವು ನಮ್ಮ ಮುಖವಾಡವನ್ನು ಕಳಚಿ ಸ್ವಚ್ಛವಾಗಿ ಬದುಕಿದರೆ ಇನ್ನೊಬ್ಬರು ಟೀಕೆ ಮಾಡಿದರು ತಲೆಬಿಸಿ ಆಗೋಲ್ಲ, ಹೊಗಳಿದ್ರು ತಲೆಗೆ ಪಿತ್ತ ಇರೋದಿಲ್ಲ. ಯಾಕೆಂದರೆ ವಿ ನೋ ಎಕ್ಸಾಕ್ಟ್ಲಿ ವಾಟ್ ವಿ ಆರ್. ನೀವು ಅದನ್ನು ಆ್ಯಜೆಕ್ಟಿವ್ಸು ಸೇರಿಸಿದ್ರು ಉಪಯೋಗ ಇಲ್ಲ, ಕಳೆದ್ರೂ ಉಪಯೋಗ ಇಲ್ಲ. ನಿಜವಾಗಿ ಏನು ಅಂತ ನನಗೆ ಗೊತ್ತಿದೆ, ನೀವು ಅದನ್ನು ಏನು ಹೇಳಿದ್ರು ಏನೂ ಪರಿಣಾಮ ಆಗಲ್ಲ. ಇದು ಮುಖವಾಡ ಕಳಿಸಿಕೊಂಡು ಬದುಕುವವರಿಗೆ ನಿಂದೆಯಿಂದ ಅಥವಾ ಸ್ತುತಿಯಿಂದ ವಿಶೇಷವಾದ ಬದಲಾವಣೆಗಳಾಗ. ಇದು ಒಂದು ಮುಖ. ಆಮೇಲೆ ಮೌನಿ, ನಿನ್ನೆ ಹೇಳಿದೆ ನಾನು, ಮಾತು ಕಮ್ಮಿ ಮಾಡಿ. ಯಾಕೆಂದರೆ ಯಾವಾಗಲೂ ಹೆಚ್ಚು ಯಾರೋ ಮಾತಾಡ್ತಾರೆ. ಒಂದು ವಿಷಯವನ್ನು ನಾವು ಇನ್ನೊಬ್ಬರಿಗೆ ಹೇಳಬೇಕಾದರೂ ಕೂಡ ಆದಷ್ಟು ಕಮ್ಮಿ ಮಾತುಗಳಿಂದ ಹೇಳಬೇಕು. ಕೆಲವರಿಗೆ ಒಂದು ವಿಷಯ ಹೇಳಲಿಕ್ಕೆ ಶುರು ಮಾಡಿದರೆ ಮುಗಿಲಿಕ್ಕೆ ಮಿನಿಮಮ್ 15 ನಿಮಿಷ ಬೇಕಾಗುತ್ತೆ. ಅದನ್ನು 15 ಸೆಕೆಂಡ್ನಲ್ಲಿ ಹೇಳಲಿಕ್ಕಾಗತ್ತೆ. 15 ನಿಮಿಷ ಅದನ್ನು ಮಾತು ಬೆಳೆಸು. ಇದೇನು ಅಂದರೆ ಅದು ಒಂಥರ ಮಾತಿನ ರೋಗ. ಮಾತು ಬೆಳೆಸಿ ನಿಮ್ಮನ್ನು ಮೋಡಿ ಮಾಡ್ತಕ್ಕಂಥ ಪ್ರವೃತ್ತಿ ಇರ್ಬೋದು. ಯಾವತ್ತೂ ಯಾವುದೇ ಒಂದು ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡುವಾಗ ಎಷ್ಟು ಕಮ್ಮಿ ಮಾತಾಡಲಿಕ್ಕೆ ಸಾಧ್ಯವೋ ಅಷ್ಟು ಕಮ್ಮಿ ಮಾತಾಡೋದು, ಮೌನಿ. ಯಾಕೆಂದರೆ ತೂಗಿ ಮಾತಾಡಬೇಕು. ಒಂದು ವಿಷಯ ಮಾತಾಡಿ ಆದಮೇಲೆ ನಾನು ಹಾಗೆ ಹೇಳಲಿಲ್ಲ ಅಂತ ಮಿನಿಸ್ಟರ್ಗಳು ಸ್ಟೇಟ್ಮೆಂಟ್ ಕೊಡ್ಬೋದು, ನಾವು ಕೊಡಲಿಕ್ಕೆ ಆಗೋಲ್ಲ. ಮಿನಿಸ್ಟರ್ಗಳು ಏನು ಬೇಕಾದ್ರೂ ಮಾಡಲಿ, ಅದು ಅವರ ಪ್ರಾರಂಭದ. ನಾವು ಒಂದು ಮಾತು ಆಡಿಬಿಟ್ರೆ ಆಡಿದ ಮಾತನ್ನು ಅಳಿಸಲಿಕ್ಕೆ ಬರೋಲ್ಲ. ಅದನ್ನ ಏನು ಆಡುವುದಿದ್ದರೂ 100 ಬಾರಿ ಯೋಚಿಸಿ ಮಾತಾಡಬೇಕು. ಆ ಸಂದರ್ಭ ಬೇಕಾದಾಗ ಏನೋ ದಬಾಯಿಸಿಬಿಡ್ತೇನೆ ಅಂದರೆ ಆಗೋದಿಲ್ಲ. ಆದ್ದರಿಂದ 100 ಬಾರಿ ಯೋಚಿಸಿ ಮಾತಾಡು. ಮಾತು ಕಮ್ಮಿ ಆದಷ್ಟು ಒಳ್ಳೆಯದು. ಯಾಕೆಂದರೆ ಮಾತಿನಿಂದಲೇ ವಿರಸ ಹುಟ್ಟುವುದು. ನಾವು ಏನೋ ಬುದ್ಧಿವಂತಿಕೆಯಿಂದ ಮಾತಾಡಿ ಸಿಕ್ಕಾಕ್ಬೋದು. ಅದು ಮಾತು ಎಷ್ಟು ಕಮ್ಮಿ ಆಯಿತು ಅಷ್ಟು ವಿರಸ ಕಮ್ಮಿ, ಅಷ್ಟು ಜಗಳ ಕಮ್ಮಿ. ಮಾತಿನಿಂದೇ ಜಗಳ ಹುಟ್ಟುವುದು, ಅದು ಮೌನಿ. ಇದು ಒಂದು ವಿಷಯ. ಇಷ್ಟೇ ಅಲ್ಲ ಅರ್ಥ. ಮೌನಂ ಅಂತ ಮುಂದೆ ಬರ್ತದೆ. ಮೌನಂ ಆತ್ಮವಿನಿಗ್ರಹ. ಪುನಃ ಕೃಷ್ಣ ಹೇಳ್ತಾನೆ ಮುಂದೆ ಅದನ್ನು ನಮ್ಮ ಕ್ವಾಲಿಟಿಯಲ್ಲಿ. ಮೌನ ಅಂತಂದರೆ ಸೈಲೆನ್ಸು ಒಂದೇ ಅರ್ಥ ಅಲ್ಲ. ಮೌನ ಅಂದರೆ ಮನನ, ಡೀಪ್ ಕಾಂಟೆಂಪ್ಲೇಷನ್. ಮೌನಿ ಅಂದರೆ ಯಾವುದೇ ವಿಷಯವನ್ನು ಕೇಳಿದ ತಕ್ಷಣ ಉತ್ತರ ಕೊಡಬೇಡ. ಯಾಕಂದರೆ ಅದರ ಕುರಿತು ಮನನ ಮಾಡು. ಒಂದು ಸಂಗತಿಯನ್ನು ಮನನ ಮಾಡಿದಾಗ ನಾವು ಮೊದಲು ಏನು ತಿಳ್ಕೊಳ್ಳೋದಕ್ಕಿಂತ ಬೇರೆಯಾಗೇ ಕಾಣುತ್ತೆ. ಯಾವ ವಿಷಯವನ್ನು ಆಳವಾಗಿ ಚಿಂತನೆ ಮಾಡಿದರೆ ಇಮಿಡಿಯೇಟ್ ರಿಮಾರ್ಕ್ ಮಾಡಬೇಡ. ಮೌನಂ ಅಂದರೆ
ಡೀಪ್ ಥಿಂಕಿಂಗ್, ಆಳವಾದ ಚಿಂತನೆ. ಯಾವ ಮಾತು ಕೇಳಿದರೂ ಕೂಡ ಕೇಳು, ತಕ್ಷಣ ರಿಯಾಕ್ಟ್ ಆಗಬೇಡ. ಯಾಕೆಂದರೆ ಅದರ ಕುರಿತು ಕಾಂಟೆಂಪ್ಲೇಟ್ ಮಾಡಿ, ಮನನ ಮಾಡಿದಾಗ ಆ ಮಾತಿನ ಹಿನ್ನೆಲೆಯಲ್ಲಿ ನಿನಗೆ ಆಗತಕ್ಕಂಥ ಅರ್ಥವೇ ಬೇರೆ, ಕೇಳಿದ ತಕ್ಷಣ ಆಗುವ ಅರ್ಥವೇ ಬೇರೆ. ಅದನ್ನ ಒಂದು ಸಂಗತಿಯನ್ನು, ಯಾವುದೇ ಒಂದು ಸಂಗತಿಯನ್ನು, ಒಂದು ವಿಷಯವನ್ನು ಕುರಿತು, ಒಂದು ಗ್ರಂಥ ಇರ್ಬೋದು ಅಥವಾ ಒಬ್ಬರ ಪ್ರವಚನ ಇರ್ಬೋದು, ಅದನ್ನು ನಾವು ಕೇಳಿದ ತಕ್ಷಣ ರಿಯಾಕ್ಟ್ ಆಗಬಾರ್ದು ಅಥವಾ ಓದಿದ ತಕ್ಷಣ ರಿಯಾಕ್ಟ್ ಆಗಬಾರ್ದು. ಯಾಕೆಂದರೆ ಯಾವುದೇ ಒಂದು ಗ್ರಂಥ ಓದಿದ ತಕ್ಷಣ ನಮಗೆ ಪೂರ್ತಿ ಅರ್ಥ ಆಗುತ್ತೆ ಅಥವಾ ಕೆಲವೊಮ್ಮೆ ಅಪಾರ್ಥ ಆಗುತ್ತೆ. ಆದ್ದರಿಂದ ನಾವು ಹೇಳಿದರು, ನೀವೊಂದು ಗ್ರಂಥವನ್ನು ಓದಿ ಕಾಂಟೆಂಪ್ಲೇಟ್ ಮಾಡಿ. ಹಿಂದಿನವರು ಹೇಳಿದ್ರು, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಯಾವುದೇ ಒಂದು ವಿಷಯವನ್ನು ಕೇಳಿದ ತಕ್ಷಣ ಹೇಳಬೇಡ. ಇದು ಎಲ್ಲಕ್ಕಿಂತ ಹೆಚ್ಚು ಅಧ್ಯಾಪಕರಿಗೆ ಅನ್ವಯವಾಗುವಂಥ ಸಂಗತಿ. ನಿನ್ನೆ ತನಕ ಸ್ಟೂಡೆಂಟು ಪರೀಕ್ಷೆ ಕೂತ, ಪಾಸಾದ, ರಿಸಲ್ಟ್ ಬಂದ ಮಾಡೇ ದಿವಸ ಟೀಚರ್, ಅವ ಟೀಚಿಂಗ್ ಪ್ರೊಫೆಷನ್. ಅಂದರೆ ಪತಂಜಲಿ ಹೇಳ್ತಾನೆ, ಅದ್ಯತ್ವೇತ ತ್ವರಿತ ಮಧೀತ್ಯ ಪ್ರವಕ್ತಾರೋ ಭವಂತಿ. ಮಹಾಭಾಷೆ ಈಗಿನ ಕಾಲ, ಅವರ ಕಾಲದಲ್ಲಿ ಈಗಿನ ಕಾಲದಲ್ಲಿ ಕೆಟ್ಟು ಹೋಗಿದೆ. ನಿನ್ನೆ ತನಕ ಪಾಠ ಹೇಳ್ತಾ ಇರ್ತಾವೆ, ಇವತ್ತು ಪಾಠ ಹೇಳಲಿಕ್ಕೆ ಬರ್ತಾವೆ. ಏನು ಗೊತ್ತಿದೆ ಅವುಗಳಿಗೆ? ತ್ವರಿತ ಮಧೀತ್ಯ ಪ್ರವಕ್ತಾರೋ ಭವಂತಿ. ಅವು ಪಾಠ ಮುಗಿದು ಮಾರನೇ ದಿವಸ ಪಾಠ ಹೇಳಿ ಶುರು ಮಾಡ್ತವೆ. ಪಾಠ ಕೇಳಿದ್ದನ್ನು ಜೀರ್ಣಿಸ್ಕೊಳ್ಬೇಕಪ್ಪ. ಇಟ್ ಟೇಕ್ಸ್ ಟೈಮ್. ವರ್ಷಗಳ ಕಾಲ ಮನನ ಮಾಡಿ ಮಾತಾಡಬೇಕು. ಒಂದು ಮಾತನ್ನು ನಿನ್ನೆ ಮಂಗಳ ಆಯಿತು, ನಿನ್ನೆ ಸುಧಾ ಮಂಗಳ ಆಯಿತು, ಇವತ್ತು ಸುಧಾ ಪಾಠ ಮಾಡೋದು. ಈಗ ಏನು ಅರ್ಥ ಆಗುತ್ತೆ? ಏನು ಗೊತ್ತಾಗಲ್ಲ. ಒಬ್ಬರು ನನ್ನ ಹತ್ರ ಕೇಳಿದರು ಸುಮಾರು ವರ್ಷದ ಕೆಳಗೆ, ಅವರಿಗೆ ಸುಧಾ ಪಾಠ ಎಲ್ಲ ಆಯಿತು, ನಾನು ಓದುವುದೆಲ್ಲ ಮುಗೀತು, ಇನ್ನೇನು ಮಾಡಬೇಕು ನೋಡಿ. ಅವರಿಗೆ ಅಷ್ಟು ಓದಿ ಬಂದದ್ದು ಈಗೋ ಮಾತ್ರ, ಜ್ಞಾನ ಬರಲೇ. ನಾನು ಓದುವುದೆಲ್ಲ ಮುಗೀತು, ಇನ್ನೇನು ಮಾಡಿ. ನಾನು ಹೇಳಿದೆ, ನೋಡಿ, ನೀವು ಓದುವುದು ಮುಗಿದ್ದಲ್ಲ, ಇನ್ನೂ ಶುರುವಾಗಬೇಕು, ಇನ್ನೂ ಪ್ರಾರಂಭ ಆಗಬೇಕು. ಇಟ್ ಈಸ್ ಜಸ್ಟ್ ಬಿಗಿನಿಂಗ್. ನೀವು ಇನ್ನೂ ಕಿಂಡರ್ ಗಾರ್ಡನ್ನಲ್ಲೇ ಇದ್ದೀರಿ. ಸುಧಾ ಮಂಗಳ ಆದವರು ನನ್ನ ದೃಷ್ಟಿಯಲ್ಲಿ ಕಿಂಡರ್ ಗಾರ್ಡನ್ ಸ್ಟೂಡೆಂಟ್ಗಳು. ಅವರು ಮನನ ಮಾಡಿದ ಮೇಲೆ ಅವರು ವಿದ್ವಾಂಸರಾಗೋರು. ಪಾಠ ಕೇಳಿದ ಕೂಡ ಆಗೋಲ್ಲ. ಕೆಲವರಿಗೆ ನಾವು ಸುಧಾ ಮಂಗಳ ಆಗಿಬಿಟ್ಟಿದೆ, ಮುಗಿದೋಯ್ತು, ನಮಗೆ ಇನ್ನೇನು ಕಲೀಲಿಕ್ಕುಂಟು ಜಗತ್ತಿನಲ್ಲಿ ಅಂತ ಭ್ರಮೆ ಬಂದುಬಿಡುತ್ತೆ. ಯಾವ ಗ್ರಂಥವನ್ನು ಓದಿಯೂ ಏನೂ ತಿಳಿಯೋದು. 18 ಪುರಾಣಗಳನ್ನು ಓದ್ಬೋದು, ಬ್ರಹ್ಮಸೂತ್ರವನ್ನು ಓದಿ ಮಂಗಳ ಮಾಡಬಹುದು, ಏನು ಒಳಗೆ ಹೋಗೋಲ್ಲ, ಏನು ಒಳಗೆ ಹೋಗೋಲ್ಲ. ಹೋಗುತ್ತೆ ಅದು ಪಾಠ ಮಾಡುವಾಗ, ಇಲ್ಲಿ ಒಳಗೆ ಹೋಗುತ್ತೆ, ಇಲ್ಲಿ ಹೊರಗೆ ಹೋಗುತ್ತೆ. 2 ಬಾಗಿಲು ಉಂಟು ನೋಡಿ, ಇನ್ ಆ್ಯಂಡ್ ಔಟ್. ಹೋಟೆಲ್ಗಳು ಇರುತ್ತಲ್ಲ, ಒಂದು ಇನ್ನೂ ಒಂದು ಔಟ್, ಹಾಗೆ ಇಲ್ಲಿ ಹೊರಗೆ ಹೋಗ್ಬಿಡುತ್ತೆ. ಒಳಗೆ ನಿಲ್ಲಬೇಕಾಗಿದ್ದರೆ ಮನನ ಮಾಡಬೇಕು. ನಮ್ಮಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಷ್ಟೋ ಸರ್ತಿ ಶಾಲೆಯಲ್ಲಿ ಪುಸ್ತಕ ಪರೀಕ್ಷೆ ದಿವಸ ಮರೆತು ಹೋಗುತ್ತೆ, ಎಷ್ಟು ಓದಿದ್ರು ನೆನಪಾಗಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ ನನ್ನ. ಯಾಕೆ ಮರೆತು ಹೋಗುತ್ತೆ? ಮರೆತು ಹೋಗುತ್ತೆ ಕಾರಣ ಅಂದರೆ ಅವರು ಕೇಳುವುದು ಮಾತ್ರ, ಮನನ ಮಾಡೋಲ್ಲ. ಹಿಂದಿನವರಿಗೆ ಒಂದು ಗ್ರಂಥವನ್ನು ಅಧ್ಯಯನ ಮಾಡೋದು, ಕೇಳುವುದು, ಕೇಳಿದ್ದನ್ನು ಮನನ ಮಾಡುವುದು, ಮನನ ಮಾಡಿದ್ದನ್ನು ಮತ್ತೆ ಪುನಃ ಮೆಡಿಟೇಟ್ ಮಾಡೋದು, ಆಮೇಲೆ ಮರೆಯೋದಿಲ್ಲ. ನೀವು ಕೇಳಿ ಕೂತ್ರೆ ಇವತ್ತು ಕೇಳಿದ್ದು ನಾಳೆ ನೆನಪಿರೋಲ್ಲ, ಏನೂ ನೆನಪಿರೋಲ್ಲ. ನಾವು ಕೇಳಿದ್ದು ನೆನಪಿರಬೇಕಾಗಿದ್ದರೆ, ಈಗ ಇವತ್ತು ನಾನು ಹೇಳಿದ ಗೀತೆಯ ವಿಷಯ ನಿಮಗೆ ನಾಳೆ ನೆನಪಾಗಬೇಕಾಗಿದ್ದರೆ, ನೀವು ಇವತ್ತು ರಾತ್ರಿ ಮನೆಗೆ ಹೋಗಿ ಕೂತ್ಕೊಂಡು ನಿದ್ರೆ ಮಾಡೋ ಮುಂಚೆ ಇನ್ನೊಮ್ಮೆ ಏನೇನು ಕೇಳಿದೆ ಅಂತ ರಿಪೀಟ್ ಮಾಡ್ಕೋಬೇಕು. ಇಲ್ದಿರ ಒಳಗಿಂದ ಅದು ಕ್ಯಾಸೆಟ್ ರೆಕಾರ್ಡ್ ಆಗೋದಿಲ್ಲ, ಇರೇಸ್ ಆಗಿರೋದು. ಅದನ್ನ ನೆನಪು ಉಳಿಯಲಿಕ್ಕೆ ಕಾರಣ ಏನು ಅಂತಂದರೆ, ನಾವು ಅದನ್ನು ಆವೃತ್ತಿ ಮಾಡೋದು ಒಳಗಿನಿಂದ, ಸೆಲ್ಫ್ ಟೀಚಿಂಗ್. ಇನ್ನೊಬ್ಬರು ಹೇಳಿದ್ದು ರೆಕಾರ್ಡ್ ಆಗೋದಿಲ್ಲ, ನಾವು ನಮಗೆ ಹೇಳಬೇಕು. ಸ್ವಪ್ರವಚನವೇ ಮನನ ಅನ್ನೋದು. ನಮಗೆ ನಾವು ಮೊದಲು ಪಾಠ ಹೇಳಬೇಕು. ನಮಗೆ ನಾವು ಪಾಠ ಹೇಳಿದಾಗ ನಮಗೆ ಅರ್ಥ ಆಗುವಷ್ಟು ಚೆನ್ನಾಗಿ ನಾವೇ ನಮಗೆ ಪಾಠ ಹೇಳೋದು ಗೊತ್ತಾದ ಮೇಲೆ ಇನ್ನೊಬ್ಬರಿಗೆ ಪಾಠ ಹೇಳಲಿಕ್ಕೆ ಶುರು ಮಾಡೋದು. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ಪಾಠ ಹೇಳಿದರೆ ಅವರಿಗೂ ಅರ್ಥ ಆಗೋದಿಲ್ಲ, ಇನ್ನೊಬ್ಬರಿಗೂ ಅರ್ಥ ಆಗೋದು. ಕೇಳಿದವರಿಗೆ ಅರ್ಥ ಅವರು ಹೇಳಿದರು. ಯಾಕೆಂದರೆ ಅವರಿಗೆ ಪಾಠ ಹೇಳೋದು ಏನು ಅಂತ ಗೊತ್ತಿಲ್ಲ. ನಾನು ಮೊದಲು ಇನ್ನೊಬ್ಬರಿಗೆ ಪಾಠ ಹೇಳಬೇಕಾದ್ರೆ ನನಗೆ ನಾನು ಪಾಠ ಹೇಳ್ಕೋಬೇಕು. ಸೆಲ್ಫ್ ಟೀಚಿಂಗ್, ಸ್ವಪ್ರವಚನ, ಸ್ವಾಧ್ಯಾಯ ಅಂದರೆ ಅದು. ಆವಾಗ ನನಗೆ ಅರ್ಥ ಆಗುವಂತೆ ನಾನು ನನಗೆ ಹೇಳಬಲ್ಲೆನಾದರೆ ನೆಕ್ಸ್ಟ್ ಸ್ಟೇಜ್ ನಿಮಗೆ ಹೇಳಬೇಕು. ಅದು ಮನನ. ಅದನ್ನೇ ಮೌನ ಅಂತ. ಆಚಾರ್ಯರು ಈ ಅರ್ಥವನ್ನು ಮೌನ ಶಬ್ದಕ್ಕೆ, ಬೇರೆ ಯಾರೂ ಕೂಡ ಸಂಸ್ಕೃತ ವ್ಯಾಖ್ಯಾನಕಾರ ಈ ವಿಶೇಷ ಅರ್ಥವನ್ನು ಬರೆದಿಲ್ಲ.
ಆಚಾರ್ಯರು ಬರೀತಾರೆ ಮೌನಂ ಅಂದರೆ ಮನನಂ. ಮೌನಿ ಅಂದರೆ ಯಾವ ಒಂದು ವಿಷಯವನ್ನು ಕೇಳಿದ ತಕ್ಷಣ ರಿಯಾಕ್ಟ್ ಆಗಬೇಡ, ಮನನ ಮಾಡು. ಒಂದು ವಿಷಯ ಏನು ಗೊತ್ತುಂಟ, ಯಾರು ತುಂಬ ಮಾತಾಡ್ತಾರೋ ಅವ್ರು ಎಂದೂ ಮನನ ಮಾಡೋದು, ಯಾರು ಮನನ ಮಾಡ್ತಾರೋ ಅವರು ಹೆಚ್ಚು ಮಾತಾಡೋ. ಯಾಕಂದರೆ ಮನನ ಮಾಡೋ ಮಾತಾಡಲಿಕ್ಕಾಗಲ್ಲ. ಆದ್ದರಿಂದ ಮೌನಕ್ಕೂ ಮನನಕ್ಕೂ ಒಂದು ಸಂಬಂಧ. ಈ ಇಡೀ ದಿವಸ ಮಾತಾಡ್ತಾರಲ್ಲ ಅವರಿಗೆ ಮನನವೇ ಇಲ್ಲ, ಪೂರ್ತಿ ಎಕ್ಸ್ಟರ್ನಲ್, ಬರೇ ಬೊಗಳೆ. ಯಾರು ಒಳಗಿನಿಂದ ಮನನ ಮಾಡ್ತಾರೆ ಒಂದು ವಿಷಯವನ್ನು ತಗೊಂಡು, ಅವರಿಗೆ ಮನನ ಮಾಡ್ತಾ ಇರುವಾಗ ಮಾತಾಡಲಿಕ್ಕಾಗೋದಿಲ್ಲ. ಈಗ ಭಗವದ್ಗೀತೆಯ ಬಗ್ಗೆ ನಾನು 1 ಗಂಟೆ ಮಾತಾಡಬೇಕಾಗಿದ್ದರೆ 1 ಗಂಟೆ ಭಗವದ್ಗೀತೆ ಓದಿದರೆ ಸಾಲದು. 1 ವರ್ಷಗಳ ಕಾಲ ಭಗವದ್ಗೀತೆ ಓದಿದರೆ 1 ಗಂಟೆ ಮಾತಾಡಲಿಕ್ಕಾಗತ್ತೆ. ಅಂದರೆ 1 ಗಂಟೆಯ ಮಾತಿನ ಹಿಂದೆ 100 ಗಂಟೆಗಳ ಮೌನ ಇರಬೇಕು. 1 ಗಂಟೆ ಓದೋದು 1 ಗಂಟೆ ಮಾತಾಡೋದಾಗೋದಿಲ್ಲ. ಅಂದ ಒಂದು ಮಾತಿನ ಹಿಂದೆ 100 ಮೌನಗಳು ಬೇಕು. ಆ ಮೌನದಿಂದ ಮಾತು ಬರಬೇಕು. ಅದಕ್ಕೆ ಮೌನಿ. ನಾವು ಒಳ್ಳೆಯ ಮಾತನಾಡಬೇಕಾಗಿದ್ದರೂ ಮೌನ ಬೇಕು. ಒಂದು ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗಿದ್ದರೂ ಮೌನ ಬೇಕು. ಮನನ ಮಾಡಿ ಒಳಗಿನಿಂದ ಮಥನ ಮಾಡಿ ತಿಳಿದು ಮಾತಾಡು. ಸುಮ್ಮನೆ ಹೇಸ್ಟಿ ರಿಯಾಕ್ಷನ್ಸ್, ಕೇಳಿದ ತಕ್ಷಣ ಗೊತ್ತಾಗೋಯ್ತು ಅನ್ನೋ ಭ್ರಮೆಯಿಂದ ಏನೇನೋ ಹುಚ್ಚು ಮಾತಾಡಬೇಡ. ತುಲ್ಯನಿಂದ ಸ್ತುತಿ ಮೌನಿ. ಬಹಳ ಬಹಳ ಅಪೂರ್ವವಾದಂಥ ಸೈಕಾಲಜಿ ಇರೋದು. ಯಾವ ಸಂಗತಿಯನ್ನು ಕೂಡ ನಾವು ಮನನ ಮಾಡಿದಾಗ ಬೇರೆ ಆಯಾಮದಿಂದ ಕಾಣುತ್ತೆ. ನಾವು ತಿಳ್ಕೊಂಡು ಆಯಾಮ ಇರೋದು ವಿಷಯವೇ ಬೇರೆ ಆಗಿಬಿಡುತ್ತೆ. ಆಮೇಲೆ ಸಂತುಷ್ಟೋ ಏನಕ್ಕೇನಚಿತ್. ನಮಗೆ ಈ ರೀತಿ ಮನನ ಮಾಡಲಿಕ್ಕೆ ಆಗದೇ ಇರುವುದಕ್ಕೆ ಕಾರಣ ಏನು ಗೊತ್ತುಂಟ? ಇವತ್ತು ನಮಗೆ ಪುರುಸೋದಿಲ್ಲ ಸ್ವಾಮಿ. ನಮಗೆ ಒಮ್ಮೆ ಓದಲಿಕ್ಕೆ ಪುರುಸೋದಿಲ್ಲ, ಅದು ಮನನ ಮಾಡಬೇಕು ಅಂತೀವಿ, ಪುರುಸೋದಿಲ್ಲ. ನಮಗೆ ಅವಸರದ ಜೀವನ. ಯಾಕೆ ಅವಸರ? ಯಾಕೆ ಬದುಕಬೇಕಲ್ಲ. ಬದುಕುವುದಕ್ಕೆ ಇಷ್ಟೆಲ್ಲ ಅವಸರ ಅಲ್ಲ, ಮತ್ತು ಲಕ್ಸುರಿಯಸ್ ಆಗಿ ಬದುಕಬೇಕಲ್ಲ. ನಮಗೆ ಬರೇ 2 ಹೊತ್ತು ಗಂಜಿ ಊಟ ಮಾಡಿ ಬದುಕುವುದಲ್ಲ, ಎಲ್ಲರೂ ಹಾಗೆ ಬದುಕಬೇಕಲ್ಲ. ನಮಗೊಂದು ವೆಹಿಕಲ್ ಬೇಕು, ನಮಗೊಂದು ಬಂಗ್ಲೆ ಬೇಕು, ಆಮೇಲೆ ಎಲ್ಲ ಇಂಥದ್ದು ಏನೇನು ಸೌಕರ್ಯಗಳು ನಾಗರಿಕ ಅದೆಲ್ಲ ಬೇಕು. ಅದಕ್ಕೋಸ್ಕರ ಹೆಚ್ಚು ದುಡಿಬೇಕು, ಹೆಚ್ಚು ದುಡ್ಡು ಮಾಡಬೇಕು. ಈ ಹೆಚ್ಚು ದುಡ್ಡು ಮಾಡಬೇಕು ಅನ್ನೋದರಿಂದ ನಮಗೆ ಯಾವುದೇ ಇದ್ದರೂ ಅತೃಪ್ತಿ ಬೆಳೀತಾ ಇದೆ. ಇವತ್ತು ಮಾಡರ್ನ್ ಇಕನಾಮಿಕ್ಸೇ ಮನುಷ್ಯನನ್ನು, ಅಥವಾ ನಮ್ಮ ಇವತ್ತಿನ ಜೀವನ ಕ್ರಮವೇ ನೋಡಿ. ಹಿಂದಿನ ಕಾಲದಲ್ಲಿ ನೆಸೆಸಿಟೀಸ್ ಏನಿತ್ತು ಹೇಳಿ? ಕಾರಿನ ಅಪೇಕ್ಷೆ ಇರಲಿಲ್ಲ. ನೀವು ಒಂದು 75 ವರ್ಷ ಹಿಂದೆ ಹೋಗಿ ಬೆಂಗಳೂರಿನಲ್ಲಿ ಎಷ್ಟು ಕಾರಿತ್ತು, ಈಗ ಎಷ್ಟಿದೆ? ಆವಾಗ ಕಾರಿನ ಅಪೇಕ್ಷೆ ಇರಲಿಲ್ಲ ಜನರಿಗೆ. ನಾನು ಚಿಕ್ಕವನಿದ್ದಾಗ ಬೆಂಗಳೂರಿಗೆ ಬಂದು ಸಂಜೆ ವಾಕಿಂಗ್ ಹೋಗ್ತಿದ್ದೆ. ಎಲ್ಲಿ? ಬಸವನಗುಡಿಯಿಂದ ಮೆಜೆಸ್ಟಿಕ್ವರೆಗೆ ನಡ್ಕೊಂಡು ಹೋಗೋದು, ಮೆಜೆಸ್ಟಿಕ್ ನಡ್ಕೊಂಡು ವಾಪಸ್ ಬರೋದು. ಈಗ ಹೋಗಿ ಅಂದರೆ ಸಾಧ್ಯ ಇಲ್ಲ. ಅಂದರೆ ಆವಾಗ ಮೆಜೆಸ್ಟಿಕ್ ನಡ್ಕೊಂಡು ಹೋಗೋದಂದರೆ ಒಂಥರ ಖುಷಿ, ಎಕ್ಸರ್ಸೈಸ್, ವಾಕಿಂಗ್. ಅದು ಹಿಂದಿನ ಕಾಲದ ಜನಕ್ಕೆ ಹಳ್ಳಿಯಲ್ಲಿ ನಾವು ನೋಡ್ತೇವೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕೆಲವೊಮ್ಮೆ 7-8 ಮೈಲಿ ಪುರೋಹಿತರು 8 ಮೈಲು 10 ಮೈಲು ನಡ್ಕೊಂಡು ಹೋಗಿ ಪೌರೋಹಿತ ಮಾಡಿ ಮನೆ ಬರ್ತೇವೆ. ಯಾವತ್ತೂ ಬಸ್ಸಿನ ಅಪೇಕ್ಷೆ ಇರಲಿಲ್ಲ. ಬಸ್ಸಿಲ್ಲ, ಕಾರಿಲ್ಲ, ಬೈಸಿಕಲ್ ಇಲ್ಲ, ರಿಕ್ಷಾ ಇಲ್ಲ, ಸ್ಕೂಟರ್ ಇಲ್ಲ, ಏನೂ ಇಲ್ಲ. ನಡ್ಕೊಂಡು ಹೋಗ್ತಾಯಿದ್ರು. ಅದರಲ್ಲಿ ನಾನಂತ. ಆಮೇಲೆ ಮನೇಲಿ ರೇಡಿಯೋ ಇತ್ತ, ಟಿ ವಿ ಇತ್ತ, ಫ್ರಿಜ್ ಇತ್ತ, ವಾಷಿಂಗ್ ಮೆಷಿನ್ ಇತ್ತ, ಏನಿಲ್ಲ. ಅದು ಏನು ಇಲ್ಲದೇ ಇರುವ ಆನಂದ ಎಲ್ಲ ಇದ್ದಾಗಿಲ್ಲ. ಯಾಕೆಂದರೆ ಆವಾಗ ಅದರ ಕೊರತೆಯ ಫೀಲಿಂಗೇ ಇಲ್ಲ ಅನ್ನೋ ಫೀಲಿಂಗೇ ಇರಲಿಲ್ಲ. ಈಗ ಎಷ್ಟಿದ್ದರೂ ಕೂಡ ಇನ್ನೂ ಆ ಪಕ್ಕದ ಮನೆಯವರು ನಮಗಿಂತ ಹೆಚ್ಚು ಸೌಕರ್ಯಗಳಿದ್ದಾರೆ ಇಲ್ಲ ಅನ್ನೋ ಫೀಲಿಂಗ್. ನಾವು ಎಷ್ಟು ಸೌಕರ್ಯಗಳನ್ನು ಹೆಚ್ಚಿಸಿಕೊಂಡೆವೋ ಅಷ್ಟು ಕೊರತೆ ಕಾಡ್ತಾ ಇದೆ ನಮಗೆ. ಆದ್ದರಿಂದ ಡಿಸ್ಕಂಟೆಂಟ್ಮೆಂಟ್, ತೃಪ್ತಿ. ಇನ್ನೂ ಒಂದಷ್ಟು ದುಡ್ಡು ಮಾಡಬೇಕು, ಇನ್ನೂ ಅದೆಲ್ಲ ಅವ್ರ ಮನೆಯಲ್ಲಿ ಎಲ್ಲಿ ತನಕ ಅದನ್ನು ನೋಡಿ. ಇಷ್ಟು ನಮ್ಮ ದುರಂತ ಅಂದರೆ ನನಗೆ ಒಮ್ಮೊಮ್ಮೆ ಕಾಣೋದು. ನಮ್ಮ ಜನ ನಾವು ಮನುಷ್ಯರಾಗಿ ಹುಟ್ಟಿ ಪ್ರಾಣಿಗಳಿಗಿಂತ ಕಡೆ. ನನಗೆ ಬೆಂಗಳೂರಿನಲ್ಲಿ ಬರುವಾಗ ಹೇಳಿದ, 2 ಮಂದಿಯನ್ನು ನೋಡಿದರೆ ಅಸಹ್ಯ ಆಗತ್ತೆ ಅಂತ.
ಒಂದು ಇಲ್ಲಿ ತಪ್ಪು ವೇದಾಂತ ಪ್ರವಚನ ಮಾಡುವ ಬಂದೇನು, ವೇದಾಂತ ಓದಿದವ್ರು ನೋಡಿದ್ರೆ ಹೇಸಿಗೆ ಆಗುತ್ತೆ ನನಗೆ. ಎರಡನೇ, ಬೆಂಗಳೂರಿನಲ್ಲಿ ಸ್ಕೂಟರ್ನಲ್ಲಿ ವೆಹಿಕಲ್ಗಳಲ್ಲಿ ಓಡಾಡೋ ಮಂದಿಯನ್ನು ನೋಡಿದರೆ ಹೇಸಿಗೆ ಆಗುತ್ತೆ. ಯಾಕಂದರೆ ರೋಡ್ ಸೆನ್ಸೇ ಇಲ್ಲ ಅವರಿಗೆ. ಅವರು ಸ್ಕೂಟರ್ನಲ್ಲಿ ಹೋಗೋದು ಅವರನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಉಳಿದವರಿಗೆ ಹೊರತು ತಮಗಲ್ಲ ಅನ್ನುವಾಗ ಹೋಗ್ತಾರೆ. ಯಾವ ಸೈಡ್ನಲ್ಲಿ ಹೋಗಿದ್ರು, ಎಲ್ಲಿ ತೂರಿದ್ರು ಒಂದು ಚೂರು ಸಿವಿಕ್ ಸೆನ್ಸು, ಕಾಮನ್ ಸೆನ್ಸು ಇಲ್ಲ. ಎಲ್ಲಿ ಜಾಗದಲ್ಲಿ ತೂರೋದು, ಹಿಂಬದಿಯಿಂದ ಬಂದ ಅವ್ನು ನೋಡ್ಕೊಂಡು ಬರಬೇಕು, ಅವನ ಜವಾಬ್ದಾರಿ ಅದು. ಅವರ ಜೀವ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇಷ್ಟು ಅಂದರೆ ನನಗೊಮ್ಮೆ ಕಾಣೋದು, ಇವು ಕಾಡಿನಲ್ಲಿ ಇರುವವುಗಳೆಲ್ಲ ಪೇಟೆಯಲ್ಲಿ ಯಾಕೆ ಹುಟ್ಟಿದ್ದಾವೆ, ಅಥವಾ ಹಟ್ಟಿಯಲ್ಲಿ ಕಟ್ಟಬೇಕಾದವುಗಳನ್ನೆಲ್ಲ ಪೇಟೆಯಲ್ಲಿ ನಾಗರಿಕರಿಂದ ಯಾಕೆ ಹುಟ್ಕೊಳ್ತಾ ಇದ್ದಾರೆ. ಚೂರು ಸಿವಿಕ್ ಸೆನ್ಸ್ ಇಲ್ಲದ ಜನ ಬೆಂಗಳೂರಲ್ಲಿ ಬೆಳೀತಾ ಇದ್ದಾರೆ. ಅದು ಒಂದು ಇಲ್ಲಿಯ ಸ್ಕೂಟರ್ನಲ್ಲಿ ಓಡಾಡುವ ಜನರನ್ನು ಮತ್ತು ಇಲ್ಲಿ ವೇದಾಂತಿಗಳನ್ನು ನೋಡಿದರೆ ವಾಕರಿಕೆ ಬಹಳ ಕೆಟ್ಟದಾಗಿ ವೇದಾಂತದ ಮರ್ಯಾದೆ ತೆಗೆಯುವ ವೇದಾಂತಿಗಳು ಎಲ್ಲರೂ ಅಲ್ಲ. ಹಾಗೆ ಇಲ್ಲಿ ಸ್ಕೂಟರ್ನ ಹೋಗುವವರೆಲ್ಲ ಒಳ್ಳೆಯವರೇ ಇರ್ತಾರೆ, ಅದು ಉಪಾಯ ಇಲ್ಲ. ಅವರ ಒಟ್ಟಿಗೆ ಸೇರಿ ಎಲ್ಲರಿಗೂ ಬೈಗಳು. ಹಾಗೆ ವೇದಾಂತದ ಮರ್ಯಾದೆ ತೆಗೆಯುವ ವೇದಾಂತಿಗಳನ್ನು, ನಾಗರಿಕತೆಯ ಮಾನ ತೆಗೆಯತಕ್ಕಂಥ ವಾಹನಗಳು ಓಡಾಡುವ ಜನರನ್ನು ನೋಡಿದಾಗ ಬೆಂಗಳೂರಿನ ಬಗ್ಗೆ ಹೇಸಿಗೆ ಅನಿಸ್ತದೆ. ಇದು ಯಾಕೆ ಈ ಡಿಸಿಪ್ಲಿನ್ ಕಳ್ಕೊಳ್ತಾ ಇದ್ದೇವೆ? ಅವಸರ, ಟೆನ್ಷನ್ನು, ಎಲ್ಲರಿಗಿಂತ ಮುಂದೆ ಹೋಗಬೇಕು, ಎಲ್ಲರಿಗಿಂತ ಹೆಚ್ಚು ದುಡಿಬೇಕು, ಎಲ್ಲರಿಗಿಂತ ಹೆಚ್ಚು ಗಮ್ಮತ್ತಲ್ಲಿ ಬದುಕಬೇಕು. ಈ ಯೋಚನೆಯಲ್ಲಿ ನಿಮಗೆ ಎಲ್ಲಿ ಮೌನ, ಎಲ್ಲಿ ಮನನ, ಏನು ಅಧ್ಯಯನ ಏನೂ ಬೇಡ. ಏನೋ ಓಡೋದು, ಒಬ್ಬರಿಗೊಬ್ಬರು ಮೊದಲು ಓಡೋದು, ಓಡಿಯೂ ಆಕ್ಸಿಡೆಂಟ್ ಆಗಿದೆ ಬದುಕಿದರೆ ಹೆಚ್ಚು ಜನ ಬದುಕಿದ್ರೆ ಅಷ್ಟೇ. ಇಂಥ ಒಂದು ಮೂರ್ಖತನದ ವೇಗದಲ್ಲಿ ನಾವು ಸಾಗ್ತಾ ಇದ್ದೇವೆ. ಎಷ್ಟು ಕೆಳಮಟ್ಟದಲ್ಲಿ ಇದ್ದೇವೆ ನಾವು ಎಷ್ಟು ಹೊಲಸಾಗಿ ಬದುಕುತ್ತಾ ಇದ್ದೇವೆ. ಸಿಗ್ನಲ್ಗಳಿದೆ, ಆ ಸಿಗ್ನಲ್ಗಳನ್ನು ನಮ್ಮ ರಕ್ಷಣೆಗೋಸ್ಕರ ಇಟ್ಟದ್ದನ್ನು ಎಚ್ಚರ ನಮಗೆ ಅದು ಇದ್ದ ಹಾಗೆ ರೆಡ್ ಸಿಗ್ನಲ್ ಬಂದ ಹಾಗೆ ಹೋಗುವುದೇ. ಯಾಕೆಂದ್ರೆ ಎಲ್ಲರೂ ಹೋಗ್ತಾರೆ, ನಾವಂತೂ ಕೂಡ ನೋಡೋಣ. ನನಗೆ ಆಶ್ಚರ್ಯ ಆಗೋದು, ವಿದೇಶಗಳಲ್ಲಿ ಜನರು ಅವರು ನಮ್ಮಂತೆ ವೇದಾಂತ ಗೊತ್ತಿಲ್ಲ, ಅವರಿಗೆ ಯಾವ ಶಾಸ್ತ್ರವೂ ಗೊತ್ತಿಲ್ಲ, ಆದರೆ ಕಾಮನ್ ಸೆನ್ಸ್ ಇದೆ ಅವರಿಗೆ. ನಾನು ಒಂದು ಸರ್ತಿ ನನ್ನನ್ನು ಒಬ್ಬರು ವಿದೇಶದಲ್ಲಿ ಒಂದು ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು 10 ಗಂಟೆ ರಾತ್ರಿಗೆ. ಅಲ್ಲಿ ರೆಡ್ ಸಿಗ್ನಲ್ ಬಿತ್ತು. ಅಲ್ಲಿ ಒಬ್ಬ ಮನುಷ್ಯನೂ ಇರಲಿಲ್ಲ, ಒಂದು ವಾಹನವೂ ಇರಲಿಲ್ಲ, ಕ್ರಾಸ್ ರೋಡ್ನಲ್ಲಿ ಏನೂ ಇಲ್ಲ. ಆದರೂ ರೆಡ್ ಸಿಗ್ನಲಿಂದ ಗ್ರೀನ್ ಸಿಗ್ನಲ್ ಬರೋ ತನಕ ಬ್ರೇಕ್ ಹಾಕಿ ನಿಲ್ಲಿಸಿದರು ಅವರು. ಯಾಕೆಂದರೆ ಡಿಸಿಪ್ಲಿನ್ ಸ್ವಾಮಿ, ದೇಶದ ಶಿಸ್ತು. ಇಲ್ಲಿ ನೀವು ರೆಡ್ ಸಿಗ್ನಲ್ ಇದ್ದಾಗ ಓಡಿ ಆಯಿತು, ಯಾವ ಪರಲೋಕಕ್ಕೆ ಹೋಗಬೇಕು ಗೊತ್ತಿಲ್ಲ, ಅವಸರ. ಅಂದರೆ ರೂಲನ್ನು ಬ್ರೇಕ್ ಮಾಡುವಂಥ ಅನಾಗರಿಕತೆಯೇ ಸಭ್ಯತೆ ಆಗ್ತಾ ಇದೆ. ಈ ಸೆನ್ಸೇ ಹೋಗ್ತಾ ಇದೆ ಯಂಗರ್ ಜನರೇಷನ್ಲಿ. ನನಗೆ ಇದು ನೋಡುವಾಗ ಹೊಲಸು ಕಾಣ್ತಾ ಇದೆ. ಈ ದೇಶ ಇಷ್ಟು ಅಸಹ್ಯ ಆಗ್ತಾ ಇದೆ. ಇಂಥ ಜನಾಂಗ ತುಂಬಿದರೆ ಈ ದೇಶಕ್ಕೆ ಮರ್ಯಾದೆ ಇದೆ. ಸಭ್ಯತೆ ಇಲ್ಲದ ರೀತಿಯ ಒಂದು ಬುದ್ಧಿ ಬೆಳೀತಾ ಇದೆ ನಮ್ಮನ್ನು. ಬಸ್ಸುಗಳು, ಟ್ರಕ್ಗಳು ಹೋಗೋದೇ ಸಿಗ್ನಲ್ ಬಂದ ಮೇಲೆ ಕೂಡ. ಇದಕ್ಕೆ ಕಾರಣ ವೇಗ ಏನಂದರೆ ಆದಷ್ಟು ಬೇಗ ಹೋಗಬೇಕು, ಆದಷ್ಟು ಹೆಚ್ಚು ದುಡ್ಡು ಮಾಡಬೇಕು. ವೇಗ ಯಾಕೆ ದುಡ್ಡು ಮಾಡೋದಲ್ಲ, ಸಭ್ಯತೆಗೋಸ್ಕರ ಅಲ್ಲ. ಅದಕ್ಕೆ ಕಾರಣ ಏನು? ವೇಗಕ್ಕೆ ಅತೃಪ್ತಿ. ಏನಾಗಿದೆ ಗೊತ್ತುಂಟಾ? ನಾವು ಮುಂಚೆ ಮಣ್ಣಿನಿಂದ ಮೈ ತೊಳಿತಿದ್ವಿ, ಮೃತ್ತಿಕಾ ಸ್ನಾನ ಅಂತ. ಅದು ಇವತ್ತಿಗೂ ಮಣ್ಣಿಗಿಂತ ಬೆಸ್ಟಾದ ಮೈ ತೊಳೆಯುವ ಸಾಧನ ವಿಜ್ಞಾನ ಕಂಡು ಹಿಡಿಯಲಿಲ್ಲ. ಮಣ್ಣಿನ, ಯಾಕೆಂದರೆ ನೀವೀಗ ಸೋಪ್ ಹಾಕಿ ತೊಳಿತೀರಿ. ಸೋಪ್ ಹಾಕಿದರೆ ಏನದು? ಸುಣ್ಣ ಅಂದರೆ ಸುಡುವಂಥದ್ದು. ಮೈಯನ್ನು ಕೊನೆಗೊಮ್ಮೆ ಸತ್ತ ಮೇಲೆ ಸುಡುತ್ತಾರೆ. ಇದು ನಾವು ಬದುಕಿದ್ದಾಗ ಚೂರು ಸುಟ್ಟುಕೊಳ್ಳುವುದು. ಸೋಪ್ ಹಾಕೊಳ್ಳೋದು ಅಂದರೆ ಚೂರು ಸ್ಲೋಲಿ ಡೈಯಿಂಗ್. ಒಮ್ಮೆಗೆ ಬೆಂಕಿ ಹಾಕ್ತಾರೆ. ಅದು ಅವಾಗ ಹೇಗಾಗುತ್ತೆ, ಸ್ವಲ್ಪ ಅನುಭವ ಇರಲಿ ಅಂತ ಚೂರು ಬೆಂಕಿ ಹಚ್ಕೊಳ್ಳೋದು. ಸೋಪ್ ಹಾಕುವುದು ಅಂದರೆ ಮೈ ಬೇಗ ಸುಕ್ಕು ಕಟ್ಟಲಿಕ್ಕೆ ಬೇಕಾದ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳೋದು. ಅದನ್ನು ಸುಕ್ಕು ಕಟ್ಟಿದ ಒಳ್ಳೆ ಬೇಜಾರಾಗುತ್ತೆ, ಮೈ ಸುಕ್ಕಟ್ಟಲಿಕ್ಕೆ. ಸೋಪ್ ಹಾಕಿ ಸುಕ್ಕು, ಯಾಕೆ ಮತ್ತೆ ಸುಣ್ಣ ಹಾಕಿದರೆ ಸುಕ್ಕಟ್ಟು ಇರುತ್ತಾ? ಸುಣ್ಣ ಆದರೂ ಪರಿಮಳದ ಸುಣ್ಣ ಅಂತ. ಹೌದು ರೀ, ಸುಣ್ಣ ಹಾಕಿ ನೀವು ಮೈ ತೊಳೆದ್ರಲ್ಲ, ಪರಿಮಳ ಆಯ್ತಲ್ವ, ಎಷ್ಟು ಹೊತ್ತು ಬೆವರು ಪರಿಮಳ ಬರುತ್ತ? ಆ ಸೋಪಿಗೆ ಸ್ನಾನ ಮಾಡಿದವರು ಬೆವರ್ಲಿ ಹತ್ತಿರ ಕೂತ್ಕೊಳ್ಳಿ ಮೂಗಿಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮಣ್ಣು ಮೈಗೆ ತಿಕ್ಕಿ ಸ್ನಾನ ಮಾಡಿ. ಒಂದೇನಂದರೆ ಸುಕ್ಕು ಕಟ್ಟುವುದಿಲ್ಲ. ಯಾವತ್ತೂ ಕೂಡ ಮಣ್ಣನ್ನು, ಕೆಂಪು ಮಣ್ಣಿನಿಂದ ಮೈ ತೊಳೆದು ಸ್ನಾನ ಮಾಡಿದವರ 60 ವರ್ಷ 70 ವರ್ಷ ಆದರೂ ಮೈ ಸುಕ್ಕು ಕಟ್ಟೋದಿಲ್ಲ. ಆಮೇಲೆ ಅವರು ಬೆವರಿದರೆ ವಾಸನೆ ಬರೋಲ್ಲ. ಯಾವ ಬೆವರು ವಾಸನೆ ಬರೋದ ಸೋಪ್ ಯಾವುದಾದ್ರೂ ಕಂಪನಿ ತಯಾರು ಮಾಡಿದೆ ಕೇಳಿ? ನಮ್ಮದೇ ಸೋಪ್ ಉಪಯೋಗಿಸಿ. ಯಾಕೆಂದರೆ ಐಶ್ವರ್ಯ ರೈ ನಮ್ಮ ಸೋಪನ್ನೇ ಹಾಕಿ ತೊಳ್ಕೊಳ್ಳೋದು ಅಂತ ಬರೀತಾರಲ್ಲ, ಅವರ ಬೆವರು, ಐಶ್ವರ್ಯ ರೈ ಬೆವರು ವಾಸನೆ ಬರುತ್ತೆ.
ಇಷ್ಟು ಹೆಡ್ಡರು ನಮ್ಮ ಜನ ಅಂತಂದರೆ ಮಣ್ಣಿನಿಂದ ತೊಳೆದ್ರೆ ಬೆವರು ವಾಸನೆ ಬರೋಲ್ಲ. ಹಿಂದಿನವರು ಹತ್ತಿರ ಬಂದರೆ ಮೂಗು ಹಿಡಬೇಕಾಗಿರಲಿಲ್ಲ, ಯಾಕೆಂದರೆ ಅವರು ಮಣ್ಣಿನಿಂದಲೇ ಮೈ ತೊಳಿತಿದ್ರು. ಕೆಂಪು ಮಣ್ಣಿನಿಂದ ಮೈ ತೊಳೆದ್ರೆ ರಿಂಕಲ್ಸ್ ಬೀಳೋಲ್ಲ, ಬೆವರು ವಾಸನೆ ಬರೋಲ್ಲ. ಮೂರನೇ ಗುಣ ಏನು ಗೊತ್ತುಂಟ, ಮೈಯಲ್ಲಿ ಸ್ಕಿನ್ ಡಿಸೀಸಸ್ ಬರ್ತವೆ, ಮುಖ್ಯವಾಗಿ ಎಕ್ಸಿಮಾ. ತುರಿಕೆ ಶುರುವಾಗಿಬಿಟ್ರೆ ಅದು ಮತ್ತೆ ಡಾಕ್ಟರ್ ಹತ್ರ ಹೋದರೆ ಸೋಪ್ ಹಾಕ್ತೀರಾ, ಸೋಪ್ ಹಾಕಬೇಡಿ ಅಂತ ಹೇಳ್ತಾರೆ. ಆವಾಗ ಮೊದಲೇ ಹೇಳ್ಬೋದಿರ್ತಾರೆ ಸೋಪ್ ಹಾಕಬಾರ್ದು, ಒಳ್ಳೆ ಅದಲ್ಲ. ಆಮೇಲೆ ಯಾಕೆಂದರೆ ವ್ಯಾಪಾರಕ್ಕೆ ತೊಂದರೆ. ಆಮೇಲೆ ಎಕ್ಸಿಮಾ ಬಂದರೆ, ಎಕ್ಸಿಮಾ ಬಂದಿದೆಯಾ ಹಾಗಾದರೆ ಆದಷ್ಟು ಸೋಪ್ ಯಾವುದು ಉಪಯೋಗಿಸಬೇಡಿ. ನೀವು ಮಣ್ಣಿನಿಂದ ಸ್ನಾನ ಮಾಡಿದರೆ ಎಕ್ಸಿಮಾ ಬರಲಿ ನೋಡೋಣ. ನಾನು ಚಾಲೆಂಜ್ ಮಾಡ್ತೇನೆ, ಮಣ್ಣಿನಿಂದ ಮೈ ತೊಳೆದವರಿಗೆ ಎಕ್ಸಿಮಾ ಬರಲಿ, ಹೋಗಲಿ. ಎಕ್ಸಿಮಾ ಬಂದವರಿಗೆ ಮಣ್ಣಿನಿಂದ ಲೇಪ ಹಚ್ಚಿ ಅದು ಗುಣ ಆಗದೇ ಇರಲಿ ನೋಡೋಣ. ಯಾರಾದರೂ ಮಣ್ಣು ಹಚ್ಚಿ ನಾನು ಮೈ ತೊಳೆದೆ ಆದರೂ ಎಕ್ಸಿಮಾ ಗುಣ ಆಗಲಿಲ್ಲ ಅಂತ ಕೇಸ್ ಇದ್ದರೆ ನನಗೆ ತೋರಿಸು. ಯಾವ ಸ್ಕಿನ್ ಡಿಸೀಸು ಬರೋಲ್ಲ ಮಣ್ಣಿನಿಂದ ತೊಳೆದರೆ. ನಾಲ್ಕನೇದು ಏನು ಗೊತ್ತಾ, ಬಹಳ ಸಮಸ್ಯೆ ಆಗಿರ್ತಕ್ಕಂಥದ್ದು, ಕೆಲವರಿಗೆ ವೈಟ್ ಪ್ಯಾಚಸ್ ಬರುತ್ತೆ ಸ್ಕಿನ್ನಲ್ಲಿ. ಏನು ಮೆಡಿಸಿನ್ ಕೊಟ್ಟರೂ ಗುಣ ಆಗೋಲ್ಲ. ನೀವು ಕೆಂಪು ಮಣ್ಣು ಹಚ್ಚಿ ಗುಣ ಆಗುತ್ತೆ. ಸೊ ಅಂದರೆ ಸ್ಕಿನ್ನಿಗೆ ಸಂಬಂಧಪಟ್ಟ ಸರ್ವದೋಷ ಪರಿಹಾರಕ, ಸರ್ವಗುಣಪೂರಕ. ಅದರ ಖರ್ಚು ಉಂಟಾಗುತ್ತೆ, ಏನಿಲ್ಲ. ಅದು 10 ರೂಪಾಯಿ 20 ರೂಪಾಯಿ ಕೊಟ್ಟು ಸುಣ್ಣ ಹಚ್ಚಿಕೊಂಡು ಸ್ನಾನ ಮಾಡ್ತೇವೆ, ಸೆಂಟೆಡ್ ಸುಣ್ಣ. ಇದು ನಾಗರಿಕತೆ. ನಾಗರಿಕತೆ ಅಂದರೆ ಒಂಥರದ ಮೂರ್ಖತನ. ನಾವು ಹೆಡ್ಡರಾಗಲಿಕ್ಕೆ ಎಷ್ಟೆಷ್ಟು ಹೆಚ್ಚು ಹೆಡ್ಡರಾಗ್ತೇವೋ ಅಷ್ಟಷ್ಟು ಹೆಚ್ಚು ನಾಗರಿಕರಾಗ್ತೇವೆ. ಇದು ಒಂದೇ ಅಲ್ಲ, ಹಿಂದಿನವರು ಹಲ್ಲು ತೊಳಿಲಿಕ್ಕೆ ತೋಟದಲ್ಲಿರುವ ಎಲೆ ಉಪಯೋಗಿಸ್ತಿದ್ರು, ಗೇರು ಬೀಜದ ಎಲೆ, ಮಾವಿನ ಎಲೆ. ಈಗಲೂ ಪೇಟೆಗಳಲ್ಲಿ ಬೇಕಾದ್ರೆ ಮರ ಇಲ್ಲ, ಹಳ್ಳಿಯಲ್ಲಿ ಉಂಟು. ಆದರೆ ಹಳ್ಳಿ ಹುಡುಗರು ಕೂಡ ಇವತ್ತು ಗೇರು ಬೀಜದ ಎಲೆ ಉಪಯೋಗಿಸೋದಿಲ್ಲ, ಬ್ರಷ್ ತರ್ತಾರೆ, ಟ್ಯೂಬ್ನಲ್ಲಿ ಪೇಸ್ಟ್ ತರ್ತಾರೆ. ಯಾಕೆಂದರೆ ಅದು ದುಡ್ಡು ಕೊಟ್ಟು ತಂದದ್ದು, ಖುಷಿ, ಇದು ಧರ್ಮದ್ದು, ಸಸಾರ. ಆದರೆ ಟ್ಯೂಬ್ನಲ್ಲಿ ಹಾಕಿ ನೀವು ಯಾವ ಬ್ರಷ್ ಹಾಕಿ ತಿಕ್ಕಿ, ಮಾವಿನ ಎಲೆಯಲ್ಲಿ ತಿಕ್ಕಿದಷ್ಟು ಹಲ್ಲಿಗೆ ಆರೋಗ್ಯಕರ ಇದು ಯಾವುದಲ್ಲ. ಇವೆಲ್ಲ ಸಿಂಥೆಟಿಕ್ ಎಸಿಡ್ ಹಾಕಿ ಮಾಡಿದ್ದು. ಅದ್ರ ಮೇಲೆ ಹೋಗಲಿ, ಬ್ರಷ್ಷು ಟ್ಯೂಬ್ ಎಲ್ಲ ಇಟ್ಕೊಂಡಿದ್ದೆವು. ಮತ್ತು ಟಿ ವಿಯಲ್ಲಿ ಮತ್ತೊಂದು ಬರುತ್ತೆ, ಈ ಬ್ರಷ್ಗಿಂತ ಈ ಬ್ರಷ್ ಚೆಂದ, ಯಾಕೆಂದರೆ ಅದೇ ಹೇಳಿದಾನೆ ಇದನ್ನು ಐಶ್ವರ್ಯ ರೈ ಉಪಯೋಗಿಸೋ ಬ್ರಷ್ಷು. ಕಡೆ ನಮ್ಮ ಮನೆಯಲ್ಲಿ ಇದು ಬ್ರಷ್ ಅದನ್ನು ತಗೊಳ್ಳೋದು. ಮತ್ತೆ ಅಂದರೆ ಮನುಷ್ಯನನ್ನು ಹೀಗೆ ಅಡ್ವರ್ಟೈಸ್ ಮಾಡಲಿಕ್ಕೆ ಆ ಕಂಪನಿಯವರು ನಮ್ಮ ದುಡ್ಡಿನಿಂದ ಅಡ್ವರ್ಟೈಸ್ ಮಾಡಿ ನಮಗೆ ಟೊಪ್ಪಿ ಹಾಕಿ ನಮಗೆ ಮಾರೋದು. ನಾವು ವಿ ಆರ್ ಬೀಂಗ್ ಎಕ್ಸ್ಪ್ಲಾಯ್ಟೆಡ್. ಟಿ ವಿಯಲ್ಲಿ ಅಡ್ವರ್ಟೈಸ್ ಮಾಡಲಿಕ್ಕೆ ಬೇಕಾದ ಚಾರ್ಜ್ ಉಂಟಲ್ವ, ಅದು ಕೂಡ ನಾವು ತಗೊಳ್ಳೋ ಟಿ ವಿನಲ್ಲೇ ಸೇರ್ತದೆ. ನಮ್ಮ ದುಡ್ಡಿನಿಂದಲೇ ನಮಗೆ ಮೋಸ ಮಾಡಿ ಅಡ್ವರ್ಟೈಸ್ ಮಾಡಿ ನಮಗೆ ಟೊಪ್ಪು ಹಾಕಿ ನಮಗೆ ಮಾರೋದು. ಇದು ನಾಗರಿಕ ಮಾಡರ್ನ್ ಎಕನಾಮಿಕ್ಸ್. ಇದೆಲ್ಲ ಅನಾರೋಗ್ಯಕರವಾದ ವಸ್ತುಗಳನ್ನು ನಾವೇ ದುಡ್ಡು ಕೊಟ್ಟು ಅಡ್ವರ್ಟೈಸ್ ಮಾಡುವಂತೆ ಮಾಡಿ ನಾವೇ ತಗೊಳ್ಳೋದು. 10 ಪೈಸೆಗೆ ಸಮುದ್ರದಿಂದ ಉಪ್ಪು ನೀರನ್ನು ಇಂಗಿಸಿ ಉಪ್ಪು ಮಾಡಿ ಮಾರ್ತಿದ್ರು ಹಳ್ಳಿಯವರು. ಅದನ್ನೆಲ್ಲ ತಿನ್ನಬೇಡಿ, ಇಷ್ಟು ತೊಗೊಳ್ಳಿ ಅಂತ ಅದಕ್ಕೆ 10 ರೂಪಾಯಿ ಮಾಡಿ ಪ್ಯಾಕ್ ಮಾಡಿ ಆ ಕಂಪನಿಯವರು ಹೊಟ್ಟೆ ತುಂಬಿಸಲಿಕ್ಕೋಸ್ಕರ ಹಳ್ಳಿಯವರು ಉಪ್ಪು ಮಾಡಲಿಕ್ಕಿಲ್ಲ. ಇದಕ್ಕಿಂತ ನೀಚತನ ಉಂಟ. ಯಾವುದು ನ್ಯಾಚುರಲ್ಲು ಅದನ್ನೆಲ್ಲವನ್ನು ಕರ್ಬು ಮಾಡಿ ಅನ್ಯಾಚುರಲನ್ನು ಕಂಪನಿಯಲ್ಲಿ ತಯಾರು ಮಾಡಿ ಅದಕ್ಕೆ ಸೀಲ್ ಹಾಕಿ ಅದಕ್ಕೆ ಸರ್ಕಾರದಿಂದ ಯಾಕಂದರೆ ಸರ್ಕಾರಕ್ಕೆ ಒಂದಿಷ್ಟು ಲಂಚ ಕೊಟ್ಟರೆ ಏನನ್ನು ಬೇಕಾದ್ರೂ ಮಾಡ್ತದೆ ಸರ್ಕಾರ, ಅದನ್ನೇ ಉಪಯೋಗಿಸಿ. ಸರಿ, ಅದು ಸರ್ಕಾರ ಇವರಿಗೆ 1 ಕೋಟಿ ರೂಪಾಯಿ ಕೊಟ್ಟುಬಿಟ್ರೆ ಅಯೋಡೈಸ್ಡ್ ಉಪ್ಪೇ ತಿನ್ನಬೇಕು, ಬೇರೆ ಯಾವ ತಿನ್ನಬಾರ್ದು ಕಾನೂನು ಮಾಡಿಬಿಟ್ಟು. ನಮ್ಮ ಪ್ರಾರಂಭ ಕರ್ಮ ಅದು 10 ಪೈಸೆ ಸಿಗುವಂಥ ಅದಕ್ಕೆ 10 ರೂಪಾಯಿ ಕೊಟ್ಟು ತಗೋಬೇಕು ಇದು ಪ್ಯಾಕೆಟ್. ಇದೆಲ್ಲದರ ಹಿಂದೆ ಇರುವುದು ದುಡ್ಡು ಮಾಡುವ ಆತುರ. ಏನಾದರೂ ಮಾಡಿ ದುಡ್ಡು ಮಾಡಬೇಕು. ಅದಕ್ಕೆ ಅದರಿಂದ ದುಡ್ಡು ಆಗೋ ತನಕ ತೃಪ್ತಿ ಇಲ್ಲ, ದುಡ್ಡು ಬಂದ ಮೇಲೂ ಇನ್ನಷ್ಟು ಇಲ್ಲಲ್ಲ ಅಂತ ಅತೃಪ್ತಿ ಮಾತ್ರ ಇರುವುದು. ಕೃಷ್ಣ ಹೇಳಿದ ನಮ್ಮ ಜೀವನದ ಎಲ್ಲ ಸಮಸ್ಯೆ ಈ ಅತೃಪ್ತಿ. ಅದಕ್ಕೆ ಸಂತುಷ್ಟೋ ಏನ ಕೇನಚಿತ್, ಹಿಂದೆ ಸಂತುಷ್ಟ ಸತತಂ ಅಂತ ಹೇಳಿದ್ದಾನೆ. ಇಲ್ಲಿ ಅದನ್ನೇ ಏನ ಕೇನಚಿತ್, ಯಾವಾಗಲೂ ಬಿ ಆಲ್ವೇಸ್ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನೇ ಕೇಳಿಸಿದೆ, ಏನು ಇದೆಯೋ ಅದನ್ನು ಎಂಜಾಯ್ ಮಾಡಲಿಕ್ಕೆ ಕಲಿ, ಏನು ಇಲ್ಲವೋ ಅದರ ಬಗ್ಗೆ ಪರಗಬೇಡ. ದಿಸ್ ಈಸ್ ಬ್ಯೂಟಿಫುಲ್ ಸೈಕಾಲಜಿ. ನಿನ್ನ ಹತ್ರ ಏನಿದೆ ಅದನ್ನು ಎಂಜಾಯ್ ಮಾಡು. ಏನಿಲ್ಲ ಇದೆ ಮನೆಯಲ್ಲಿ, ಆದರೆ ನನ್ನ ಹತ್ರ ಕಲರ್ ಟಿ ವಿ ಇದೆ, ಅದು ನಮ್ಮ ಪಕ್ಕದ ಮನೆಯವರದ್ದು ಇನ್ನೂ ಕಾಸ್ಟ್ಲಿ ಇದೆ, ಅದು ಇಲ್ಲವಲ್ಲ ದುಃಖ ನನಗೆ.
ಈ ಯಾವಾಗ ಸುಖ ಪಡೋದು ಕೇಳ್ತಾನೆ ಕೃಷ್ಣ. ನಿನ್ನ ಹತ್ರ ಏನಿದೆ ಅದನ್ನು ಎಂಜಾಯ್ ಮಾಡಿದೆ. ಇನ್ನೊಬ್ಬರು ಇರುವುದನ್ನೇ ನೀನು ಕೊರಗುತ್ತಾ ಕೂತರೆ ನಿನ್ನ ಜೀವನದಲ್ಲಿ ನೀನು ಎಂದೂ ಸಂತೋಷ ತೃಪ್ತಿಯಿಂದ ಬದುಕುವುದು ಸಾಧ್ಯ ಇಲ್ಲ. ಆದ್ದರಿಂದ ಮೊದಲು ನಾವು ಕಲಿಯಬೇಕಾದೇನು ಗೊತ್ತುಂಟ, ಇನ್ನೊಬ್ಬರ ಮನೆಯಲ್ಲಿ ಏನಿದೆ ಅನ್ನೋದನ್ನು ನೋಡುವುದಲ್ಲ, ನಮ್ಮ ಮನೆಯಲ್ಲಿ ಏನಿದೆ ಅದನ್ನು ಎಂಜಾಯ್ ಮಾಡಲಿಕ್ಕೆ ಸಂತುಷ್ಟ. ಏನಕ್ಕೆ? ಇದು ಸೈಕಾಲಜಿ, ಇದು ಅಧ್ಯಾತ್ಮ ಅಲ್ಲ. ಇಟ್ಸ್ ಬ್ಯೂಟಿಫುಲ್ ಸೈಕಾಲಜಿ. ಏನು ಇದೆ ಅದನ್ನು ತೃಪ್ತಿಯಿಂದ ಅನುಭವಿಸು. ಅನಿಕೇತಃ, ಕೊನೆಗೆ ಮಾತ್ರ ಸ್ವಲ್ಪ ಉಗ್ರವಾದಂಥ ನಿಷ್ಠೆಗೆ ಬರ್ತಾನೆ. ಅನಿಕೇತಃ ಸ್ಥಿರಮತಿ. ಅನಿಕೇತ ಅಂದರೆ ನೆಲೆ ಇಲ್ಲದವರು ಅಂತ. ಒಂದು ಕಡೆ ನೆಲೆ ಇವರ ಬೇಡ, ಒಂದು ಪ್ರಾಪರ್ಟಿಯಿಂದ ಮಾಡಿಬಿಟ್ರೆ ಎಲ್ಲಿ ತನಕ ಅಂದರೆ ಒಂದು ಮನೆ ಅಂತ ಒಂದೇ ಅಲ್ಲ, ಒಂದು ಸಂಘ ಸಂಸ್ಥೆ. ಒಬ್ಬ ಸಾಧಕ ಅವನಷ್ಟಕ್ಕೆ ಹಿಂದೆ ಹೇಳ್ತಾರೆ ಯತ್ರ ಸಾಯಂಗೃಹೋ ಮುನಿ ಅಂತ. ಎಲ್ಲಿ ಕತ್ತಲಾಯಿತೋ ಅಲ್ಲಿ ನಿನ್ನ ವಾಸ್ತವ್ಯ ಅಷ್ಟೇ. ನನ್ನದೇ ಸ್ವಂತ ಒಂದು ಖಾಸಗಿ ನಾನೇ ದುಡ್ಡು ಕೊಟ್ಟು ಕೊಂಡುಕೊಂಡ ಜಮೀನು, ಅಲ್ಲಿ ಒಂದು ಮನೆ ಇಲ್ಲ. ಎಲ್ಲಿ ಕತ್ತಲಾಯಿತೋ, ಎಲ್ಲಿ ಜಗಲಿ ಸಿಕ್ಕಿತೋ ಅದು ನಿನ್ನ ಮನೆ. ಮತ್ತು ಸ್ವಂತ ಪ್ರಾಪರ್ಟಿಯಿಂದ ಮಾಡ್ಕೋಬೇಡ. ಇದಕ್ಕೆ ಭಾಗವತದಲ್ಲಿ ಒಂದು ವಿಷಯ ಹೇಳ್ತಾರೆ, ಹಾವನ್ನು ನೋಡಿ ಕಲಿಬೇಕು ಅಂತ. ಹಾವುಗಳು ಏನು ಮಾಡ್ತವೆ ಅಂದರೆ ಅವು ಮನೆ ಕಟ್ಟುವುದೇ ಇಲ್ಲ, ಎಂದೂ ಮನೆ ಕಟ್ಟುವುದಿಲ್ಲ. ಈ ಪಕ್ಷಿಗಳೆಲ್ಲ ಗೂಡು ಕಟ್ಟುತ್ತವೆ, ಹಾವು ಗೂಡು ಕಟ್ಟೋಲ್ಲ. ಆದರೆ ಒಳ್ಳೆ ಮನೆ ಹುಡುಕುತ್ತೆ ಅದು ಯಾವುದಿದೆ. ಈ ವೈಟ್ ಆ್ಯಂಡ್ಸ್ ಗೆದ್ದಲುಗಳು ಮಾಡಿರತಕ್ಕಂಥ ಹುತ್ತ ಉಂಟಲ್ಲ, ಅದನ್ನು ಕಷ್ಟಪಟ್ಟು ಮಾಡೋದು ಗೆದ್ದಲುಗಳು. ಹಾವು ಹೋಗಿ ಕೂತ್ಕೊಂಡು. ಸೊ ಯಾರೋ ಕಟ್ಟಿದ ಮನೆ ಇರುತ್ತೆ, ಜಗಲಿ ಇರುತ್ತೆ, ಆರಾಮ ಮಲ್ಕೊಳ್ಳೋದು ಬಿಟ್ಟು ಯಾಕೆ ಮನೆ ಕಟ್ತೀಯಾ, ಯಾಕೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀಯಾ. ಆಮೇಲೆ ಆ ಮನೆಗೆ ಮತ್ತೆ ಪಾಲುದಾರರು ಇರ್ತಾರೆ, ಅದ್ರ ಪಾಲ್ಪಟ್ಟಿ ಜಗಳ ಶುರುವಾಗುತ್ತೆ. ಪ್ರಾಪರ್ಟಿ ಇದ್ದ ಕೂಡಲೇ ಜಗಳ ಶುರುವಾಗುತ್ತೆ. ಮತ್ತೆ ಅದಕ್ಕೆ ನೋಡಿ, ನಮಗೆ ಇಡೀ ಮಹಾಭಾರತ ಅನ್ನೋದು ಪಾಲ್ಪಟ್ಟಿ ಜಗಳ. ಮಕ್ಕಳಿಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಕೊಡಬೇಕು, ಯಾರ ಮಕ್ಕಳಿಗೆ ಎಷ್ಟು ಕೊಡಬೇಕು ಅನ್ನೋ ಜಗಳದಲ್ಲೇ ಇಡೀ ಮಹಾಭಾರತ ಅದು. ಮಕ್ಕಳು ಜಗಳ ಮಾಡದೇ ಇರಬೇಕಾಗಿದ್ದರೆ ಏನು ಮಾಡಬೇಕು ಅಪ್ಪ ಅಮ್ಮಂದರು ಅಂದರೆ ಆಸ್ತಿ ಮಾಡಿಡಬಾರದು ಅಂತಾನೆ ಕೃಷ್ಣ. ನೀವು ಆಸ್ತಿ ಮಾಡಿಟ್ರೆ ಅವು ಕಣ್ಗಾಯಕ್ಕೆ ಶುರುವಾಗುತ್ತೆ. ಒಂದೋ ಆಸ್ತಿ ಮಾಡಬೇಡ, ಮಾಡಬೇಕು ಅಂದರೆ ಸಾಲ ಮಾಡಿ ಸಾಯು. ಅವಾಗ ಯಾಕೆ ನನಗೆ ಬೇಡ ಅಂತಾರೆ, ಯಾರಿಗೂ ಪಾಲೇ ಬೇಡ, ಅದನ್ನು ಸಾಲ ಬೇಡ ಯಾರು. ಒಂದು ಸಾಲ ಮಾಡಿಟ್ಟು ಸಾಯು. ಆವಾಗ ಯಾರು ಅಪ್ಪನ ಪ್ರಾಪರ್ಟಿ ನನಗೆ ಬೇಕು ಅಂತ ಯಾವ ಮಗನ ಮುಂದೆ ಬರೋದು. ಯಾಕೆಂದರೆ ಇವನು ಪ್ರಾಪರ್ಟಿ ಅಂದರೆ ಡೆಟ್ಸು ಅಷ್ಟೇ, ಒಂದಿಷ್ಟು ಡೆಟ್ಟು. ಕೃಷ್ಣ ಯಾಕಂದರೆ ಅದು ಎಲ್ಲ ನಾವು ಒಂದು ಅಸೆಟ್ಟು ಅಂತ ಮಾಡಿಟ್ರೆ ಅದು ಇಟ್ ಕ್ರಿಯೇಟ್ಸ್ ಪ್ರಾಬ್ಲಮ್. ಒಂದು ಸಂಸ್ಥೆ, ಇನ್ಸ್ಟಿಟ್ಯೂಷನ್, ಆಚಾರ್ಯರು ಯಾವತ್ತು ಹಿ ನೆವರ್ ವಾಂಟೆಡ್ ಟು ಇನ್ಸ್ಟಿಟ್ಯೂಷನಲೈಸ್ ಹಿಸ್ ಫಿಲಾಸಫಿ. ಆಚಾರ್ಯರು ಒಂದು ತಮಾಷೆ ಗೊತ್ತುಂಟ, ಅವರು ಯಾರಿಗೂ ಮಠ ಕಟ್ಟಿಸಿಕೊಡ್ಲಿಲ್ಲ. ಅವರ ಶಿಷ್ಯ ಅವರನ್ನು ವಿಶ್ರುತ ಸ್ಕಂಧೇತು ಜೋಳಿಕಾಂ ನಶ್ಯ, ಹೆಗಲಲ್ಲಿ ಜೋಳಿಗೆ ಹಾಕು, ಮನೆಗೆ ಹೋಗಿ ಭಿಕ್ಷೆ ಬೇಡು, ಧರ್ಮ ಪ್ರಚಾರ ಮಾಡು. ಹೊರತು ಪ್ರಾಪರ್ಟಿ ಮಾಡಿಕೊಂಡು ಮಠ ಕಟ್ಟಿಸಿಕೊಡ್ಲೇ ಇಲ್ಲ ಮಧ್ವಾಚಾರ್ಯ. ಯಾಕೆಂದರೆ ಒಂದು ಇನ್ಸ್ಟಿಟ್ಯೂಷನ್ ಅಂತ ಆದ ಕೂಡಲೇ ಎಲ್ಲ ಪಾಲಿಟಿಕ್ಸು ಬರುತ್ತೆ. ಆಮೇಲೆ ಅಲ್ಲೇ ಧರ್ಮ ಇರೋದಿಲ್ಲ, ಫಿಲಾಸಫಿ ಇರೋದಿಲ್ಲ, ಪಾಲಿಟಿಕ್ಸ್ ಬಂದ್ಬಿಡುತ್ತೆ. ಅದರಿಂದ ಅನಿಕೇತಃ, ನೀನು ಪ್ರಾಪರ್ಟಿ ಮನೆ ಮಾಡಿದ ಕೂಡಲೇ ಶುರುವಾಗುತ್ತೆ ಸಮಸ್ಯೆ. ಅದರ ಮೇಲೆ ಕಣ್ಣು, ಅದು ಯಾರಿಗೆ ಹೋಗಬೇಕು ಏನು. ಒಂದು ಸಂಸ್ಥೆ ಕಟ್ಟಿದರೆ ಮುಂದೆ ನಾಳೆ ಇವನು ಕಟ್ಟಿದವನೊಬ್ಬ ನಿಸ್ವಾರ್ಥವಾಗಿ ಸಂಸ್ಥೆ, ಅವನ ನಂತರಕ್ಕೆ ಅದನ್ನು ಆ ಸಂಸ್ಥೆಯಲ್ಲಿ ನಮ್ಮ ಕೈಗೆ ಬಂದರೆ ಎಷ್ಟು ದುಡ್ಡು ತಿನ್ಬೋದು ಅನ್ನೋ ಯೋಚನೆ ಮಾಡುವವರೇ ಸೇರಿಕೊಳ್ಳುವುದು. ಯಾವ ಸಂಸ್ಥೆಯೂ ಕೂಡ ನಿಸ್ವಾರ್ಥ ಸೇವೆಗೆ ಕೊನೆ ತನಕ ಇರೋಲ್ಲ, ಅದು ಕೊನೆಗೆ ಸ್ವಾರ್ಥದಲ್ಲಿ ಪರಿವಸಾನ ಆಗುತ್ತೆ. ಅದನ್ನು ಕೃಷ್ಣ ಹೇಳಿದ, ಅನಿಕೇತಃ, ನೀನು ಯಾವುದೇ ಒಂದು ಸ್ವಂತ ಪ್ರಾಪರ್ಟಿ ಮಾಡಿರುವ ಗೋಜಿಗೆ ಹೋಗಬೇಡ, ಅದರಿಂದ ಸುಖ ಇಲ್ಲ. ಮತ್ತು ಇರಲಿಕ್ಕೆ ಬೆಂಗಳೂರು ಬಾಡಿಗೆ ಮನೆ ಸಿಗುತ್ತಲ್ಲ, ಅಡ್ಡಿಲ್ಲ, ನೀನು ಸ್ವಂತ ಮನೆ ಮಾಡಿ ಹೋಗಬೇಡ ಅಂತಾರೆ. ಅದು ಪ್ರಾಬ್ಲಮ್. ಇಷ್ಟೆಲ್ಲ ಹೇಳಿ ಆದಮೇಲೆ ಕೊನೆಗೆ ಅಂದರೆ ಅಧ್ಯಾತ್ಮದ ಸಾಧಕನಿಗೆ ಆ ಪ್ರಾಪರ್ಟಿಯ ಚಿಂತೆ ತಲೆ ಕೆಡಿಸಬಾರ್ದು ಅಂತ ಎಷ್ಟೇ ಉದ್ದೇಶ.
ನಿಶ್ಚಿಂತೆಯಿಂದ ಯಾರೋ ಒಂದು ಕಡೆ ಕೂತಿದ್ರೆ ಅದನ್ನು ನಿಮಗೆ ಬಿಟ್ಟಿದ್ದೇನೆ, ನೀವು ಅದು ಏನು ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳಿದ್ರು ಬೇಡ ಅಂತ ಬಿಟ್ಟು ಹೋಗಬೇಕು ಅಂತಲ್ಲ. ಒಟ್ಟಿಗೆ ಪ್ರಾಪರ್ಟಿ ಎನ್ನುವುದು ಒಂದು ಲೀಗಲ್ ಪ್ರಾಬ್ಲಮ್ ಆಗಿ ಅದನ್ನೇ ತಲೆಬಿಸಿ ಆದರೆ ನಮ್ಮ ಸಾಧನೆಯಲ್ಲಿ ಹೋಗುತ್ತೆ. ಅದರಿಂದ ಮನೆ ಮಾರು, ಪ್ರಾಪರ್ಟಿ ಮಾಡಬೇಕು, ಸ್ಥಿರಚರ ಸ್ವತ್ತು ಮಾಡಬೇಕು ಅನ್ನೋದು ತಲೆ ಕೆಡಿಸ್ಕೋಬೇಡ. ಅದನ್ನು ತಲೆ ಕೆಡಿಸ್ಕೊಂಡ್ರೆ ವೇದಾಂತ ತಲೆ ಒಳಗೆ ಬರೋಲ್ಲ. ಕೊನೆಗೆ ಅವನು ಹೇಳೋದು ಸ್ಥಿರಮತಿ ಅಂದರೆ ಯಾರು ವೀಕ್ ಮೈಂಡೆಡ್ ಆ್ಯಂಡ್ ಶೇಕಿ ಮೈಂಡೆಡ್ ಪೀಪಲ್ ಅವರಿಗೆ ವೇದಾಂತ ಹೇಳಿದ್ದಾರೆ. ಎರಡು ವೀಕ್ ಮೈಂಡೆಡ್ ಇರ್ತಾರೆ, ಅವರಿಗೆ ತುಂಬ ಗೊಂದಲ. ಅಂಥವರು ವೇದಾಂತ ಓದಿದರೆ ಅಥವಾ ಸಾಧನೆ ಮಾಡಿದರೆ ಅವರಿಗೆ ವೇದಾಂತದ ಬಗ್ಗೆ ಕನ್ವಿಕ್ಷನ್ ಆಗುವುದಲ್ಲ, ಕನ್ಫ್ಯೂಷನ್ ಆಗಿಬಿಡ್ತದೆ. ಮತ್ತಷ್ಟು ಗೊಂದಲ ಆಗಿ ನಾನು ಇವತ್ತು ಬೆಳಗಾತ ಒಂದು ಕಥೆ ಹೇಳ್ತಿದ್ದೆ. ನಮ್ಮ ಊರಿನಲ್ಲಿ ಒಬ್ಬರು ಅವನು ದೊಡ್ಡ ಆಫೀಸರ್ ಆಗಿದ್ದರು ಬ್ಯಾಂಕಿನಲ್ಲಿ. ಅವರಿಗೆ ವೇದಾಂತದಲ್ಲಿ ತುಂಬ ಆಸಕ್ತಿ. ವೇದಾಂತದ ಪುಸ್ತಕ ಸಿಕ್ಕಿದ್ದನ್ನು ಓದೋದು, ಯಾವ್ಯಾವ ಭಾಷೆಯಲ್ಲಿ ಅವರಿಗೆ ಗೊತ್ತಿರೋ ಭಾಷೆಯಲ್ಲಿ ಏನೇನು ವೇದಾಂತ ಪುಸ್ತಕ ಇದೆ ಅದನ್ನೆಲ್ಲ ಓದೋದು. ಓದಿ ಏನಾಯಿತು ಗೊತ್ತುಂಟ, ಅವರು ಬ್ಯಾಂಕಿನಲ್ಲಿ ದೊಡ್ಡ ಆಫೀಸರು, ಸೈಕಿಕ್ ಅವರು ಹುಚ್ಚಿಡಿದರು. ವೇದಾಂತ ದುರ್ಬಲವಾದಂತಹ ವ್ಯಕ್ತಿಗಳಿಗೆ ಹೇಳಿಸಿದ್ದಲ್ಲ, ಅದಕ್ಕೆ ಒಂದೋ ಯಾರೋ ಬಲಿಷ್ಠನಾದ ಗುರುವಿನ ಗೈಡೆನ್ಸ್ ಬೇಕು. ಗುರುವಿನ ಗುಲಾಮನಾಗುವ ಇವರು ನಾವೇ ವೇದಾಂತ ನೋಡಿಕೊಳ್ತೇವೆ ಅಂದರೆ ತಲೆ ಬಿಸಿಯಾಗಿ ಹುಚ್ಚಿಲ್ಲ. ಅವರಿಗೆ ಸೈಕಿಕ ಏನು ನನಗೆ ಪಾತ್ರ ಬರೀತಿದ್ರು. ಏನು ಗೊತ್ತಂತ ಅವರಿಗೊಂದು ಭ್ರಮೆ ಬಂದುಬಿಟ್ಟು ವೇದಾಂತವರು ಈ ಇಡೀ ಜಗತ್ತು ನನ್ನನ್ನು ವಿರೋಧಿಸ್ತಾ ಇದೆ, ಮನೆ ಮನೆಗಳಲ್ಲಿ ನನ್ನ ವಿರುದ್ಧವಾಗಿ ಮಾಟ ಮಾಡ್ತಾ ಇದ್ದಾರೆ. ನನ್ನ ಪತ್ರ ಬರೆದವರು ಎಲ್ಲ ಮನೆಗಳಲ್ಲಿ ನನ್ನ ವಿರುದ್ಧ ಮಾಟ ನಡೀತಾ ಇದೆ, ಆದರೆ ನಾನು ಅದಕ್ಕೆಲ್ಲ ಹೆದರೋದಿಲ್ಲ, ಯಾಕೆ ನಾನು ವೇದಾಂತ ಓದಿದ್ದೇನೆ. ಈಗ ಪತ್ರ ಬರೆದರು. ಈ ವೇದಾಂತದ ಓದು ಇಷ್ಟು ತಲೆ ಕೆಡಿಸಿಬಿಟ್ಟಿದೆ. ಯಾಕಂದರೆ ವೀಕ್ ಮೈಂಡೆಡ್ ಪೀಪಲ್ ಅವರಿಗೆ ಇನ್ನೊಬ್ಬರ ಗೈಡೆನ್ಸ್ ಇಲ್ಲದೆ ವೇದಾಂತ ಓದಿದರೆ ಒಂದಿಷ್ಟು ಗೊಂದಲ, ಕನ್ಫ್ಯೂಷನ್ ಹೊರತು ಬರೇ 1000 ಪ್ರಶ್ನೆಗಳು, ಗೊಂದಲಗಳು, ಕನ್ಫ್ಯೂಷನ್ಗಳು ಒಂದು. ಎರಡನೇ ಶೇಕಿ ಮೈಂಡೆಡ್. ಒಬ್ಬರು ಉಪನ್ಯಾಸ ಕೇಳಿತು, ಅವ್ರು ಕೇಳಿದ ಕೂಡಲೇ ಹೌದು ಅದೇ ಹೌದು ಒಂದು ಕಾಣೋದು. ಮರುದಿವಸ ಮತ್ತೊಬ್ಬರು ಉಪನ್ಯಾಸ ಕೇಳಿ ಅವ್ರು ಬೇರೆ ಥರ ಹೇಳಿದ್ರು, ಅದು ಹೌದು. ಅಂದರೆ ನಮಗೆ ಸ್ವಂತ ತಲೆ ಉಪಯೋಗಿಸದೆ ಯಾರು ಏನು ಹೇಳಿದರೋ ಅದು ಆವತ್ತು ನಮಗೆ ಒಂದೊಂದು ದಿವಸ ಒಂದೊಂದು. ಯಾಕಂದರೆ ಒಂದೊಂದು ದಿವಸ ಒಬ್ಬೊಬ್ಬರು ಉಪನ್ಯಾಸ, ಒಬ್ಬೊಬ್ಬರು ಒಂದೊಂದು, ಅವರ ತಲೆ ಬಂದದೇ ಮಾತಾಡೋದು. ಹಾಗಾಗಿ ವೇದಾಂತ ನಿನಗೆ ಅರ್ಥ ಆಗಬೇಕಾದ್ರೆ ಹ್ಯಾವ್ ಸ್ಟ್ರಾಂಗ್ ಮೈಂಡ್ ಅಂದು, ಸ್ಥಿರಮತಿ, ಹ್ಯಾವ್ ಕನ್ವಿಕ್ಷನ್, ಹ್ಯಾವ್ ಸ್ಟ್ರಾಂಗ್ ಮೈಂಡ್. ಶೇಕಿ ಮೈಂಡೆಡ್ಡು, ವೀಕ್ ಮೈಂಡೆಡ್ ಆಗಿರ್ತಕ್ಕಂಥವರಿಗೆ ವೇದಾಂತ ದಕ್ಕುವುದಿಲ್ಲ, ಅಷ್ಟೆಲ್ಲ ಅಪಾಯಕಾರಿ ಆಗ್ಬೋದು. ಅಂಥವ್ರು ಯಾರಾದರೂ ಗೈಡೆನ್ಸ್ ತಗೋಬೇಕು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ಅಂತ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಯಥಾ ದೇವೇ ತಥಾ ಗುರವು ತಸ್ಯೈತೆ ಕಥಿತಾಹ್ಯರ್ಥಾ ಯಸ್ಯ ದೇವೇ ಪರಾಭಕ್ತಿ. ವೇದದಲ್ಲೇ ಮಾತಾಡ್ತಾರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು. ನಿನಗೆ ಗುರುವಿನ ಗೈಡೆನ್ಸ್ ಇಲ್ಲದೆ ಇದ್ದರೆ ವೇದಾಂತ ಯದ್ವಾ ತದ್ವಾಗಿ ತಿಳ್ಕೊಂಡು ಅದರಿಂದ ಯದ್ವಾ ತದ್ವಾಗಿ ಅಪ್ಸೆಟ್ ಆಗಿ ಮೆಂಟಲಿ ವೀಕ್ ಆಗಿ ಹುಚ್ಚು ಹಿಡಿಯೋದು, ಸೈಕಿಕ್ ಹೋಗಿ ಏನೂ ಆಗೋದು. ಅದರಿಂದ ಸರಿಯಾದಂಥ ತಿಳುವಳಿಕೆ ಇದ್ದವರ ಗೈಡೆನ್ಸ್ ತಗೋ. ಅಂದರೆ ವೇದಾಂತ ಓದಿದವರ ಗೈಡೆನ್ಸ್ ತಗೋಬೇಡಿ, ವೇದಾಂತ ಅನುಭವಿಸುವವರ ಗೈಡೆನ್ಸ್ ತಗೋಬೇಡಿ. ಅದೇ ಮತ್ತು ವೇದಾಂತ ಓದೋರು ನಿಮಗೆ ಅವರು ಸೈಕಿಕ್ಕಾಗಿ ಓದ್ನಾಡು. ವೇದಾಂತ ಓದಿದವರ ಗೈಡೆನ್ಸ್ನಿಂದ ಏನೂ ಉಪಯೋಗ ಇಲ್ಲ. ವೇದಾಂತವನ್ನು ಯಾರು ಅನುಭವಿಸ್ತಾರೆ, ಯಾರು ವೇದಾಂತವನ್ನು ಬದುಕ್ತಾರೆ ಅವರ ಗೈಡೆನ್ಸ್ ತಗೋದು. ಅದು ಗುರು ಅಂತಲೇ ಅದು. ಅಂಥವರ ಗೈಡೆನ್ಸ್ ತಗೊಂಡು ನೀನು ಸಾಧನೆ ಮಾಡೋದು. ಜೊತೆಗೆ ಭಕ್ತಿಮಾನ್ ಮೇ ಪ್ರಿಯೋ ನರಹ, ಜೊತೆಗೆ ಬೇಕಾಗಿರುತ್ತೆ ಎಲ್ಲದರ ಜೊತೆಗೆ ಭಗವಂತನಲ್ಲಿ ಅನನ್ಯವಾದ ಪ್ರೀತಿ. ದೇವರನ್ನು ಪ್ರೀತಿಸು. ಯಾವ್ಯಾವುದೋ ಕ್ಷುದ್ರ ವಸ್ತುಗಳನ್ನು ಪ್ರೀತಿಸುವ ಬದಲು ಎಲ್ಲಕ್ಕಿಂತ ದೊಡ್ಡದಾದ ಭಗವಂತನನ್ನು ಪ್ರೀತಿಸು. ನೀನು ಪ್ರೀತಿಸಿದರೆ ನನಗೆ ಭಾರೀ ಸಂತೋಷ ಆಗುತ್ತೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ. ಮೇ ಪ್ರಿಯ, ನೀನು ನನ್ನನ್ನು ಪ್ರೀತಿಸಿದರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಆ ಪ್ರೀತಿ ನನಗೂ ತುಂಬ ಇಷ್ಟ, ನಿನಗೂ ನನ್ನ ಪ್ರೀತಿ ಇಷ್ಟವಾಗಬೇಕು. ಇಷ್ಟು ಹೇಳಿದ ನಮ್ಮ ಜೀವನದಲ್ಲಿ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ. ಆಯಿತು, ನೀವು ಹೇಳಿದ ಹಾಗೆ ನಡ್ಕೊಂಡ್ರೆ ಏನಾಗುತ್ತೆ ನಮಗೆ ನಮ್ಮ ಜೀವನದಲ್ಲಿ ಅಂದರೆ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ. ಯಾರು ನಾನು ಈ ಹಿಂದೆ ಹೇಳಿದದ್ದನ್ನು ಪೂರ್ತಿಯಾಗಿ ಜೀವನದಲ್ಲಿ ಅನುಷ್ಠಾನಕ್ಕೆ ತರ್ತಾರೋ, ಏನಿದು ಧರ್ಮ್ಯಾಮೃತ ಅಂತ ಹೇಳಿದ. ಇದು ಅಮೃತ. ಅಮೃತ ಅಂದರೆ ಸಾವನ್ನು ಗೆಲ್ಲುವ ನಡೆ, ಮೋಕ್ಷ ಸಾಧನವಿದು. ಈ ರೀತಿ ಬದುಕುವವರು ಮೋಕ್ಷಕ್ಕೆ ಯೋಗ್ಯರು. ಅದರಿಂದ ಇದು ಅಮೃತ ಸಾಧನ, ನಮ್ಮನ್ನು ಸಾವಿನಿಂದ ಆಚೆಗೆ ಕರ್ಕೊಂಡು ಹೋಗುವ. ಮೃತ್ಯೋರ್ಮಾ ಅಮೃತಂ ಗಮಯ, ಅಮೃತತ್ವದ ಕಡೆಗೆ ಕೊಂಡು ಹೋಗುವ ವಿದ್ಯೆ ಇದು.
ಎಲ್ಲಕ್ಕಿಂತ ಅದಕ್ಕೆ ಮೂಲಭೂತವಾಗಿ ಧರ್ಮ್ಯ ಅಂದರೆ ಧರ್ಮದ ನಡೆ, ಅಂದರೆ ನಿಜದ ನಡೆ. ಧರ್ಮ ಅಂದರೆ ನಮ್ಮನ್ನು ಧಾರಣೆ ಮಾಡತಕ್ಕಂಥ ಶಕ್ತಿ. ನಾವು ಬದುಕಿನಲ್ಲಿ ಸ್ಥಿರವಾಗಿ ನಿಂತು ಎತ್ತರಕ್ಕೆ ಏರಲಿಕ್ಕೆ. ಧರ್ಮೀಯ ಅಂದರೆ ನಮ್ಮನ್ನು ನಿಂತು ಎತ್ತರಕ್ಕೆ ಕರ್ಕೊಂಡು ಹೋಗುವಂಥದ್ದು ಧರ್ಮ. ನಮ್ಮನ್ನು ಜಾರಿಸುವುದು, ಕೆಳಕ್ಕೆ ಬೀಳಿಸುವಂಥದ್ದು ಅಧರ್ಮ. ಧರ್ಮೀಯ ಅಂದರೆ ನಮ್ಮನ್ನು ಗಟ್ಟಿಯಾಗಿ ನೆಲೆಗೊಳಿಸಿ ಎತ್ತರಕ್ಕೆ ಏರಿಸುವಂಥ ದಾರಿ. ಅದು ಯಾಕೆಂದರೆ ಧರ್ಮೀಯ. ಧರ್ಮ ಅಂದರೆ ಇಡೀ ಜಗತ್ತಿನ ಧಾರಕನಾದ ಭಗವಂತ. ಧರ್ಮೋ ಧರ್ಮವಿದುತ್ತಮ, ಭಗವಂತನ ವಿಷಯಕವಾದ ಸಾಧನೆ. ಅದೇ ಇದು ಭಗವಂತನ ಕುರಿತಾದ ವಿದ್ಯೆ. ಅದರಿಂದ ಇದು ಧರ್ಮ ಮೂಲವಾದ ವಿದ್ಯೆ. ಅಂದರೆ ನಮ್ಮನ್ನು ಧಾರಣ ಶಕ್ತಿಯಿಂದ ಎತ್ತರಕ್ಕೆ ಕೊಂಡೊಯ್ಯುವ ವಿದ್ಯೆ. ಎತ್ತರಕ್ಕೆ ಕೊಂಡೊಯ್ಯಿ ನಮ್ಮನ್ನು ಅಮೃತತ್ವದ ತನಕವೂ ಕೊಂಡೊಯ್ಯುವುದು. ಅದರಿಂದ ಇದು ಸಣ್ಣ ಸಂಗತಿ ಅಲ್ಲ. ಇದು ಧರ್ಮ್ಯಾಮೃತಂ, ಇದು ಧರ್ಮ, ಇದು ಭಗವಂತನ ಸಾಧನೆ, ಇದು ಮೋಕ್ಷ ಸಾಧನೆ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರಿಪಾಸತೆ. ಹೌದು, ಇದನ್ನು ನಾವು ನೀನು ಹೇಳಿದ ಹಾಗೆ ಯಥೋಕ್ತಂ, ನೀನು ಹೇಗೆ ಹೇಳಿದ್ವಿ ಹಾಗೆ ಉಪಾಸನೆ ಮಾಡಿದರೆ ಯಾರೋ ಉಪಾಸನೆ ಮಾಡಿದರೆ ಏನಾಗುತ್ತೆ ಅವರಿಗೆ? ಶ್ರದ್ಧಾನಾ ಮತ್ಪರಮಾ ಭಕ್ತಾ ತೇ ಅತೀವ ಮೇ ಪ್ರಿಯ. ಅನುಷ್ಠಾನ ಮಾಡುವವರಲ್ಲಿ ಎರಡು ಸಂಗತಿ ಪುನಃ ಒತ್ತಿ ಹೇಳ್ತಾರೆ. ಏನಂದರೆ, ಕೆಲವರು ಅನುಷ್ಠಾನ ಮಾಡ್ತಾರೆ. ಯಾಕೆ ಅಂದರೆ ಮಾಡಬೇಕನ್ನೋ ಇಲ್ಲದ್ರೆ ಏನೋ ನರಕಾದ್ಯನ ಅರ್ಥ ಆಗುತ್ತೆ, ಹೆದರಿಕೆ, ಫಿಯರ್ ಕಾಂಪ್ಲೆಕ್ಸ್. ನಮ್ಮ ಎಲ್ಲ ಅನುಷ್ಠಾನದ ಹಿಂದೆ ಇರುವುದು ನಾಲೆಜ್ ಅಲ್ಲ, ಫಿಯರ್ ಕಾಂಪ್ಲೆಕ್ಸ್. ಅದು ಮಾಡದೇ ಇದ್ದರೆ ಏನೋ ತೊಂದರೆ ಆಗುತ್ತಂತೆ ಅಲ್ವಾ? ಕೆಲವರಿಗೆ ಅದು ಮಾಡಿದರೆ ತೊಂದರೆ ಆಗುತ್ತಂತೆ ಅಲ್ವಾ? ಕೆಲವು ಹೆಣ್ಣುಮಕ್ಕಳಿಗೆ ನಾವು ದೇವರ ಸ್ತೋತ್ರ ವಿಷ್ಣು ಸಹಸ್ರನಾಮ ಹೇಳಿದರೆ ತೊಂದರೆ ಆಗುತ್ತಂತೆ ಅಲ್ವಾ? ಇಂಥದ್ದೆಲ್ಲ ಭಯಾನಕವಾದ ಸಂಗತಿಗಳನ್ನು ತಲೆ ಕೆಟ್ಟವರು ಜನರ ಮುಂದೆ ಹಾಕಿಬಿಡ್ತಾರೆ. ನಾವು ವಿಷ್ಣು ಸಹಸ್ರನಾಮ ಹೇಳಿದರೆ ತೊಂದರೆ ಆಗುತ್ತೆ ಅಂತಲ್ವ. ಒಬ್ಬರು ಪಾಪ ಬೆಂಗಳೂರಿನಿಂದ ನಮ್ಮ ಮನೆಗೆ ಓಡಿ ಬಂದಿದ್ದು, ಉಡುಪಿಗೆ. ನಾನು ಅಲ್ಲಿದ್ದಾಗ ಪಾಪ ಗಂಡ ಹೆಂಡತಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಓದ್ತಾ ಇದ್ರು. ಯಾರೋ ಒಬ್ಬರು ಅಂತ ಹೇಳಿದ್ರಂತೆ, ನೀವು ವಿಷ್ಣು ಸಹಸ್ರನಾಮ ಓದ್ತೀರ? ಹೌದು. ನೀವು ವಿಷ್ಣು ಸಹಸ್ರನಾಮ ಓದಿದರೆ ನಿಮ್ಮ ಗಂಡ ಬದುಕೋಲ್ಲ. ಅದಕ್ಕೆ ಹೀಗೆ ಹೇಳೋದಲ್ಲಿ ಹೆಂಡತಿ ಹತ್ರ ಅವಾಗ ಮೊದಲು ಅವ್ರು ನಮ್ಮ ನೀರಿನ ತಲೆ ಕಡಿಯೋದು. ಈ ರೀತಿ ಧರ್ಮಶಾಸ್ತ್ರ ಹೇಳೋರಲ್ಲ. ನಿಮ್ಮ ಗಂಡನಿಗೆ ಆಪತ್ತು ಉಂಟು, ಜೀವಕಪಾಯ. ವಿಷ್ಣುಸಹಸ್ರನಾಮ ಹೇಳಿದ್ರೆ ಜೀವಕಪಾಯ, ಯಾರಿಗೆ? ಗಂಡನಿಗೆ ಅಂತ. ಆ ಹೆಂಗಸು ಪಾಪ ಹೆದರಿ ಉಡುಪಿ ಓಡಿ ಬಂದಿದ್ದಾರೆ. ಹೌದಾ, ಹೀಗೆ ಹೇಳಿದರು. ಹಾಗಾಗಿ ನಾನು ಏನು ಮಾಡಬೇಕು? ನಾನು ಹೇಳಿದೆ, ನೀವು ಯಾರ ಹತ್ರ ಹೇಳಲಿಕ್ಕೆ ಹೋಗಬೇಡಿ. ಈ ತಲೆ ಕೆಟ್ಟವ್ರ ಹತ್ರ ಹೇಳಿ ತಲೆ ಕೆಟ್ಟ ಸ್ಟೇಟ್ಮೆಂಟ್ಗಳನ್ನು ತಗೊಳ್ಬೇಡಿ. ನೀವು ನಿಮ್ಮಷ್ಟಿಗೆ ದೇವರಿಗೂ ನಿಮಗೂ ಮಾತ್ರ ಗೊತ್ತಿದ್ದರೆ ಸಾಕು ನೀವು ಮಾಡುವ ಸಾಧನೆ. ಈ ರೀತಿ ಬುದ್ಧಿ ಇಲ್ಲದವ್ರದ್ದೆಲ್ಲ ಹೇಳಿ ತಲೆ ಕೆಡಿಸ್ಕೋಬೇಡಿ. ನೀವು ಹೇಳಿ, ಧೈರ್ಯವಾಗಿ ಹೇಳಿರ್ತಾರೆ. ಹಾಗೆ ಹೇಳಿದ ಮೇಲೆ ಸ್ವಲ್ಪ ಸಮಾಧಾನ. ಇಲ್ಲದ್ರೆ ಯಾವ ಹೆಣ್ಣು ಹೇಳಿದ್ರಿ? ಒಬ್ಬ ಹೆಂಗಸಿಗೆ ಈ ರೀತಿ ಹೆದರಿಸಿದರೆ ಯಾವ ಹೆಣ್ಣಾದರೂ ಹೇಳೋಕ್ಕೆ ಸಾಧ್ಯ ಉಂಟು? ಯಾರಿಗಾದರೂ ನಾವು ಗಂಡ ಹೆಣ್ಣು ಸುಖವಾಗಿರಬೇಕು ಅನ್ನೋ ಆಸೆ ಇರುತ್ತಲ್ಲ. ಹಾಗಾಗಿ ನಮ್ಮಲ್ಲಿ ಏನಾಗಿ, ನಾನು ಅದಕ್ಕೆ ಹೇಳಿದೆ, ನನಗೆ ಅನೇಕ ಮಂದಿ ವೇದಾಂತ ಹೇಳುವವರನ್ನು ನೋಡಿದರೆ ಹೇಸಿಗೆ ಆಗುತ್ತೆ ಅಂತ ಈ ಕಾರಣಕ್ಕೋಸ್ಕರ ಹೇಳೋದು. ನಾನು ಕೆಲವು ಬರೇ ಅವರು ಏನು ಮಾಡ್ತಾರೆ ಅಂದರೆ, ವೇದಾಂತ ಇರುವುದು ನಮಗೆ ಧೈರ್ಯ ತುಂಬುವುದಕ್ಕೆ. ಅಭಯಂ, ಇದು ವೇದಾಂತದಿಂದ ಬರೇ ಭಯ. ಏನು ಮಾಡಿದರೂ ತಪ್ಪು, ಏನು ಮಾಡಿದರೂ ಭಯ. ಹೀಗೆ ಕೆಲವರು ವೇದಾಂತದ ಮೂಲಕ ಭಯವನ್ನು ಸ್ಪ್ರೆಡ್ ಮಾಡ್ತಾರಲ್ಲ, ಅಂಥ ವೇದಾಂತಗಳು ನೋಡಿದ್ರೆ ಹೇಸಿಗೆ, ಕೊಳಕರು, ಸಮಾಜ ಕಂಟಕರು ಅಂದ್ರೆ ಶ್ರದ್ಧೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಮ್ಮಲ್ಲಿ ಎಲ್ಲ ಅನುಷ್ಠಾನಗಳ ಹಿಂದೆ ಒಂಥರದ ಭಯ. ನಾವು ಜಪ ಮಾಡೋದು ಯಾಕೆ ಮಾಡದಿದ್ದರೆ ನರಕ ಆಗುತ್ತೋ ಏನೋ, ರಗಳೆ ಬೇಡ, ಮಾಡಿಬಿಡುವ. ಪ್ರೀತಿಯಿಂದ ಮಾಡೋದಲ್ಲ, ಹೆದರಿಕೆಯಿಂದ. ಮತ್ತು ಯಾಕೆ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಅದು ಹೇಳಿಕೊಡ್ಲೇ ಇಲ್ಲ. ಉಪನಯನ ದಿವಸ ಹೇಳ್ಕೊಡ್ಲಿಲ್ಲ ಅವರು. ಯಾಕಂದ್ರೆ ಅಪ್ಪನಿಗೂ ಜಪ ಬರೋಲ್ಲ, ಅವನು ಪುಸ್ತಕ ಕೊಟ್ಟು ನೋಡಿ ಬಾಯಿಪಾಠದಲ್ಲಿ ಕೊಟ್ಬಿಟ್ಟಿದ್ದಾರೆ. ಆದರೆ ಇವನಿಗೂ ಗೊತ್ತಿಲ್ಲ, ಇವ್ರ ಅಪ್ಪನಿಗೂ ಗೊತ್ತಿಲ್ಲ. ಮಾಡ್ತಾರೆ. ಯಾಕೆ ಅಂದರೆ ಮಾಡದಿದ್ದರೆ ನರಕ ಆಗುತ್ತೇನೋ ಅಂತ ಮಾಡೋದು. ಕೆಲವರು ಮಾಡೋದಿಲ್ಲ, ಯಾಕಂದರೆ ಮಾಡಿದ್ರಿಂದ ನರಕ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಕೆಲವು ಪಂಡಿತರು. ಅದಕ್ಕೆ ಮಾಡೋದಿಲ್ಲ. ಹೀಗೆ ಮಾಡದೇ ಇರುವುದಕ್ಕೂ ನರಕದ ಭಯ ಕಾರಣ, ಮಾಡುವುದಕ್ಕೂ ನರಕದ ಭಯ ಕಾರಣ. ಯಾವುದು ಶ್ರದ್ಧೆಯಿಂದ ಮಾಡೋದಲ್ಲ. ಕೃಷ್ಣ ಹೇಳ್ತಾನೆ, ಯಾವ ಪ್ರಾರಬ್ಧ ಕರ್ಮ ಇದೆ, ಬರೇ ಎಲ್ಲಕ್ಕೂ ಒಬ್ಬರು ಅಲ್ಲ ಭಯ. ನಾನು ಹೇಳೋದು, ಎಷ್ಟು ಅನಾಗರಿಕತೆ. ಶಾಸ್ತ್ರ ಓದಿ ನಮ್ಮ ಜನಕ್ಕೆ ಇಂಥ ಮಂದಿ. ಒಬ್ಬರು ಹೆಣ್ಮಗಳು ಪಾಪ, ಅವರ ಮಗ ಉಪವಾಸ ಮಾಡ್ತಿದ್ದೆ, ಏಕಾದಶಿ ಉಪವಾಸ ಮಾಡ್ತಾ ಇದ್ದ. 2 ಏಕಾದಶಿ ಒಂದು ದಿವಸ. ಅದಕ್ಕೆ ಅವನು ಹೇಳಿದ, ಅಮ್ಮ ನನಗೆ
2 ಏಕಾದಶಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾನು 1 ಏಕಾದಶಿ ಮಾಡ್ತೇನೆ, ಮತ್ತೊಂದು ದಿವಸ ನಾನು ಹಣ್ಣು ಹಂಪಲು ತಗೋತೀನಿ. ಅದಕ್ಕೆ ಯಾವ ದಿವಸ ಅವನೇನು ಅಂದರೆ ಅದಕ್ಕೆ ಪ್ರಿಫರೆನ್ಸು, ಫಸ್ಟು ಉಪವಾಸ ಮಾಡಿ 2ನೇ ಹಣ್ಣು ಹಂಪಲು ತಗೊಳ್ಳೋ ಅಥವಾ ಫಸ್ಟ್ ಹಣ್ಣು ಹಂಪಲು ಅದು ಒಂದು ಜಿಜ್ಞಾಸ. ಅದರಲ್ಲಿ ಯಾವತ್ತು ಫಲಾರ ಮಾಡಬೇಕು, ಯಾವತ್ತು ಉಪವಾಸ ಮಾಡಬೇಕು ಅಂತ ಅಮ್ಮನ ಹತ್ರ ಕೇಳಿದ. ಅಮ್ಮನಿಗೂ ಸಂಶಯ ಆಯಿತು. ನೋಡುವ, ಧರ್ಮಶಾಸ್ತ್ರ ಪಂಡಿತರು ವಿದ್ವಾಂಸರ ಹತ್ರ ಕೇಳೋಣ. ವಿದ್ವಾಂಸರ ಹತ್ರ ಕೇಳಲಿಕ್ಕೆ ಹೋದರು. ಇದು ಆ ಹೆಣ್ಮಗಳೇ ನನ್ನ ಹತ್ರ ಹೇಳಿ, ಯಾಕಂದ್ರೆ ನನ್ನ ಹತ್ರ ಕೇಳಲಿಕ್ಕೆ ಬಂದರು. ಅದಕ್ಕೆ ಆ ವಿದ್ವಾಂಸರು ಏನು ಗೊತ್ತುಂಟ, ಇಲ್ಲ ಹಣ್ಣು ತಿನ್ನಲಿಕ್ಕೆ ಪರ್ಮಿಷನ್ ಇಲ್ಲ, 2 ದಿವಸವೂ ಶುದ್ಧ ಉಪವಾಸ ಮಾಡಬೇಕು. ಅಲ್ಲ, ಉಪವಾಸ ಮಾಡಲಿಕ್ಕೆ ಆಗುವುದಿಲ್ಲ ಹೇಳ್ತಾರೆ, ಆಗದೆ ಇದು ಸತ್ತು ಹೋಗಲಿ. ಇದು ಅವರು ಉತ್ತರ ಕೊಡ್ತಾರೆ. ತಾಯಿ ಹತ್ರ ಹೀಗೆ ಮಾತಾಡುವ ಪಂಡಿತರು, ಅವ್ರು ಎಂಥ ಪಂಡಿತರು, ಆಗದೆ ಇದ್ರೆ ಸತ್ತು ಹೋಗಲಿ, ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಅವರು ಗಾಬರಿ ಆದರು. ನನ್ನ ಹತ್ರ ಬಂದು ಹೀಗೊಂದು ಸಮಸ್ಯೆ, ನನ್ನ ಮಗ 2 ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಹೇಳ್ತಾ ಇದ್ದಾನೆ, ಏನು ಮಾಡಬೇಕು ನೋಡಿ. ಸತ್ತು ಹೋದರೆ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಾವು ತಪ್ಪು ಮಾಡಿದ್ರೆ ತಿದ್ದುಕೊಳ್ಳಿಕ್ಕಾದ್ರೂ ಬದುಕಬೇಕು, ಬದುಕುವುದು ಮುಖ್ಯ. ಅವನಿಗೆ ಏನೂ ಆಗದೆ ಕಷ್ಟ ಆದರೆ 2 ದಿವಸ ಹಾಲು ಹಣ್ಣು ತಗೊಳ್ಳಿ ಅಂತ ಹೇಳಿ. ನೀವು ಒಬ್ಬರೇ ಹೀಗೆ ಹೇಳಿದ್ದು, ಯಾರೂ ಹೇಳಿಲ್ಲ, ಸತ್ತು ಹೋಗಲಿ ಅಂತ ಹೇಳಿದ್ರು ನನ್ನ ಮಗ ಅಂತ ಹೇಳಿದ್ರು. ಆದರೆ ನಮ್ಮ ಜನರಿಗೆ, ಶಾಸ್ತ್ರ ಓದೋರಿಗೆ ಯಾವ ರೀತಿ ಧರ್ಮವನ್ನು ಜನಕ್ಕೆ ಮುಟ್ಟಿಸಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದ ಭಯಾನಕ ವ್ಯಕ್ತಿಗಳಾಗಿದ್ದಾರೆ. ಬರೇ ಹೆದರಿಕೆ, ವೇದಾಂತದಿಂದ ಧೈರ್ಯ ತುಂಬಿಸುವುದು ಬಿಟ್ಟು, ವೇದಾಂತ ಅಂದರೆ ಒಂದು ಭಯಾನಕ ವಸ್ತು. ಪ್ರತಿಯೊಂದು ಮಾಡುವುದಕ್ಕೆ ಹೆದರಿಕೆ, ಕೂಡುವುದಕ್ಕೆ ಹೆದರಿಕೆ, ಹೇಳುವುದಕ್ಕೆ ಹೆದರಿಕೆ, ಎಲ್ಲಕ್ಕೂ ಹೆದರಿಕೆ. ಕೃಷ್ಣ ಹೇಳಿದ, ಇಂಥ ವೇದಾಂತಿಗಳ ಹತ್ರ ಹೋಗಬೇಡ. ಯಾರು ನಿಮಗೆ ಧೈರ್ಯ ತುಂಬುತ್ತಾರೆ ಅಲ್ಲಿಗೆ ಹೋಗು, ಶ್ರದ್ಧೆಯಿಂದ ಮಾಡು, ಹೆದರಿ ಮಾಡಬೇಡ. ಶ್ರದ್ಧಾಧಾನಾಹ ಬಹಳ ಮುಖ್ಯ. ಏನು ಅಂದರೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂ ಭವತಿ. ತಿಳಿದು ಮಾಡು, ನಂಬಿ ಮಾಡು. ನಂಬಿಕೆ ಇಲ್ಲದೆ ಹೆದರಿ ಮಾಡುವುದು ಭಯಾನಕ, ಅದು ಅಸಖ್ಯ. ಶ್ರದ್ಧಾಧಾನಾಹ ಮತ್ ಪರಮಾಹ, ಅದು ತಿಳುವಳಿಕೆ. ಭಗವಂತನ ಪಾರಮ್ಯ ಎಚ್ಚರ ಇರಲಿ. ಇದು ಭಗವಂತನ ಆರಾಧನೆ. ನಾನು ಮಾಡೋ ಪ್ರತಿಯೊಂದು ಕರ್ಮ ಅನ್ನೋ ಎಚ್ಚರ ಇರಲಿ. ಶ್ರದ್ಧೆಯಿಂದ ಮಾಡು, ನಂಬಿಕೆಯಿಂದ ಮಾಡು, ಹೆದರಿ ಮಾಡುವುದು. ಹೀಗೆ ಮಾಡಿದರೆ ಏನಾಗುತ್ತೆ? ಅದರ ಜೊತೆಗೆ ಇಲ್ಲಿಯೂ ಕೊಡುಗೆ ಬಿಡೋದು ಭಕ್ತಾಹ, ಅದು ಎಲ್ಲ ಕಡೆಗೆ ಅನುಸೃತವಾಗುವ ಆ ಒಂದು ವಿಶೇಷಣ ಮೈನಸ್ ಮಾಡಿ ಎಲ್ಲ ಗುಣಗಳು ಹೋಯಿತು. ಭಕ್ತಾಹ, ಭಗವಂತನಲ್ಲಿ ಭಕ್ತಿ ಇಟ್ಟು ಇದೆಲ್ಲವನ್ನು ಆಚರಣೆಗೆ ತಾ. ಒಂದು ತಮಾಷೆ, ತೇ ಅತೀವ ಮೇ ಪ್ರಿಯ. ಭಕ್ತಿಯ ಜೊತೆಗೆ ಈ ಒಂದೊಂದು ಇದ್ರೂ ಮೇ ಪ್ರಿಯ. ತಮಾಷೆ ನೋಡಿ, ಈಗ 6 ಶ್ಲೋಕಗಳಲ್ಲಿ ಸುಮಾರು ಒಂದು ಗುಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀನು ಜೀವನದಲ್ಲಿ ತಂದರೂ ಮೇ ಪ್ರಿಯ, ಎಲ್ಲ ತಂದರೆ ಅತೀವ ಮೇ ಪ್ರಿಯ, ನನಗೆ ಪೂರ್ಣ ಸಂತೋಷ. ಅತೀವ ಒಂದೊಂದು ಇದ್ರೂ ಮೇ ಪ್ರಿಯ. ಎಲ್ಲ ಸಾಧನೆಯನ್ನು ಪ್ರತಿಯೊಂದು ಏನು ಹೇಳಿದೆ ಅದನ್ನು ನೀವು ಅನುಷ್ಠಾನಕ್ಕೆ ತಂದರೆ ನನಗೆ ಮಹಾ ಸಂತೋಷ. ಅಂಥವರು ನನಗೆ ಅತ್ಯಂತ ಪ್ರಿಯರು. ಏನು ಸುಂದರವಾಗಿರತಕ್ಕಂಥ ಜೀವನ ನಡೆಯನ್ನು ಕೃಷ್ಣ ಹೇಳಿದ್ದನ್ನು ನಾವು ಈ 4-5 ದಿವಸಗಳಲ್ಲಿ ನೋಡಿದೆವು. ಇದು ವೇದಾಂತವ, ಇದು ಜೀವನ. ಬದುಕು ಹೇಗಿರಬೇಕು, ನಮ್ಮ ಮನಸ್ಥಿತಿ ಹೇಗಿರಬೇಕು, ನಾವು ಪ್ರಾಮಾಣಿಕವಾಗಿ ಹೇಗೆ ಬದುಕಬೇಕು, ಸೈಕಾಲಜಿ. ಅಂಥ ಕೃಷ್ಣನ ಸಂದೇಶದ ಜೊತೆಗೆ ನಾವು ಈ ಗೀತಾಚಿಂತನ 12ನೇ ಅಧ್ಯಾಯದ ಗೀತಾಚಿಂತನವನ್ನು ಇಲ್ಲಿ ಮುಗಿಸೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು.